ನಮಃ. ದಿಕ್ಕಾಲಾದ್ಯನವಚ್ಛಿನ್ನಾನಂತಚಿನ್ಮಾತ್ರಮೂರ್ತಯೇ ಸ್ವಾನುಭೂತ್ಯೇಕಮಾನಾಯ ನಮಃ ಶಾಂತಾಯ ತೇಜಸೆ. ಶಿವಂ ಶಾಂತಮದ್ವೈತಂ ಹಿ ಯದುಕ್ತಂ ಸರ್ವಶಾಸ್ತ್ರೇಷು ತದ್ರೂಪಂ ಮದ್ಗುರುವರಂ ಶ್ರೀಶಾಂತಾನಂದಮಹಂ ಭಜೆ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಸರ್ವೋಪನಿಷದಾಂ ತತ್ವಂ ಸಂಗೃಹ್ಯಸ್ವ ಮನೀಷಯ ಏನೋಕ್ತಂ ದೇಶಭಾಷಾಯಾಂ ವಂದೇ ತಂ ನಿಜಗುಣೇಶ್ವರಂ. ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಅವರಿವರೆನ್ನದೇ ಸರ್ವ ಬ್ರಹ್ಮಜ್ಞಾನಿಗಳ ಪವಿತ್ರವಾದ ಚರಣಾರವಿಂದಗಳಲ್ಲಿ ಹಣೆಮಣಿದು, ಜಗದ್ವಂದ್ಯ ಜಗದ್ಗುರು ಶಿವಾವತಾರಿ ಶ್ರೀ ಸಿದ್ಧಾರೂಢಪ್ಪಂಗಳವರ ಚರಣಾರವಿಂದಗಳಲ್ಲಿಯೂ, ತತ್ಸ್ವರೂಪರೆಯಾದ ಮಹಾಮೌನ ಯೋಗಿ ಜಗದ್ವಂದ್ಯ ಜಗದ್ಗುರು ಶ್ರೀ ಗುರುನಾಥಾರೂಢಪ್ಪಂಗಳವರ ಚರಣಾರವಿಂದಗಳಲ್ಲಿಯೂ, ಹಾಗೆಯೇ ಜಗದ್ವಂದ್ಯ ಜಗದ್ಗುರು ಶಿವಾವತಾರಿ ಶಿವಾನಂದಪ್ಪಂಗಳವರ ಚರಣಾರವಿಂದಗಳಲ್ಲಿಯೂ ಕೂಡ ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಶ್ರೀಮನ್ ನಿಜಗುಣ ಶಿವಯೋಗಿಗಳವರ ಅಡಿದಾವರಗಳಲ್ಲಿ ಪಡಮಾಡುತ್ತಾ ಉಪಸ್ಥಿತ ಸಾಧಕ ಸಾಧಕಿಯರಾದ ತಮ್ಮೆಲ್ಲರಲ್ಲಿಯೂ ಕೂಡ ಶರಣುಗಳು. ಪೂರ್ವದಲ್ಲಿ ತನುಮುಖ್ಯವೆನಿಸುವ ಆಭರಣರಹಿತನಾದ ತನಗುಂಟೆ ಪೊರಗೊಳಗನ ಕೃತ್ಯ ಅನ್ನುವ ಸೂತ್ರ ಆರಂಭವಾಗಿ 4 ನುಡಿಗಳ ಮುಗುದ್ದವ. ಬುದ್ಧಿ ತಾನಲ್ಲಾಗಿ ಸಿದ್ಧಿಸಲರಿವುದೇ ಶುದ್ಧ ಪ್ರತ್ಯಾಹಾರವೆನಲಿಲ್ಲ, ಉದ್ಧತನಾದ ಕ್ಷೇತ್ರಜ್ಞನ ಲಯವದು ಸಿದ್ಧಾಂತವು ಅಂಬುಜಾನನೆ ನಂಬು. ಇದು ಮುಗಿದಿದೆ ನಿನ್ನೆ. ಅದರ ಮುಂದೆ ನುಡಿ, ಭಾವರೂಪನಾದ ಆತ್ಮನು ಅಹಂ ಅಲ್ಲವು, ಅದರಿಂದೇ ಧಾರಣೆಯೂ ಇಲ್ಲ ಎಂದು ತಿಳಿದಂದು ಸಾರಿ ನೀನರಿ ಸಾಕ್ಷಿ ವಿಲಯವು ಇದು ಎಂದು ವಿಚಾರಿಸೆ ವೇದಾನುಮತದಿಂದ. ಅಹಂಕಾರದೊಡನೆ ಬೆರೆತರೆ ಸಾಕ್ಷಿ ಅಂತ ಕರೆಸ್ಕೊಳ್ತಾನೆ. ಒಬ್ಬನೇ ಆತ್ಮ ಅನೇಕ ವಿಧವಾದ ಹೆಸರು ಪಡಿತಾನಂತ ನಿನ್ನೆಯ ಪ್ರವಚನದಲ್ಲಿ ಬಂದಿದೆ. ಆಯಾಯ ಉಪಾಧಿಗಳಿಂದ ಭಿನ್ನ ಭಿನ್ನ ಹೆಸರುಗಳು ಅಂತ. ಶರೀರದಲ್ಲಿ ನಾನು ಅಂದ ಕರ್ತ ಆದ. ಈಗ ನಿನ್ನೆಲ್ಲ ಹೇಳ್ಕೊಂಡು ಬಂದಾರ ಅದನ್ನು. ಇವತ್ತೇನಂತಾರೆ, ಆತ್ಮ ಅಹಂಕಾರದೊಡನೆ ಕೂಡಿಕೊಂಡಾಗ ಅವನು ಮಾಡುವ ಕರ್ತವ್ಯವನ್ನು ಹೇಳಿದರು. ಏನು? ಧಾರಣೆ. ಮನಸ್ಸನ್ನು 5 ಸ್ಥಳಗಳಲ್ಲಿ ಯಾವುದರ ಒಂದು ಸ್ಥಳದಲ್ಲಿ ನಿಲ್ಲಿಸು. ನಾಭಿ ಮೊದಲು ಮಾಡಿಕೊಂಡು ಬ್ರಹ್ಮ ಪಶ್ಚಿಮ ಚಕ್ರದವರೆಗೆ 5 ಸ್ಥಳಗಳನ್ನು ಹೇಳಿದರು. ಈಗೇನಂತಾರೆ, ಅದು ಕೆಲಸ ಇಲ್ಲ ಅಂತ ಹೇಳಾಕತ್ತಾರೆ. ಯಾಕೆ ಅನ್ನೋದು ನಿನ್ನೆಯ ಪ್ರವಚನದಲ್ಲಿ ಕೆಲವು ಭಾಗ ಬಂದಿದೆ. ಇವತ್ತು ಕೂಡ ಅದು ಮುಂದುವರಿತದೆ, ನೋಡೋಣ. ಭಾವರೂಪನು ಇಲ್ಲಿ ಭಾವರೂಪನು ಅಂತ ಈ ಪುಸ್ತಕದಾಗಿದೆ. ಭಾರೂಪ ಮಾಡಿದಾರಣ, ಭಾರೂಪನಾಗಿ ಇಲ್ಲಿ 2 ಹೇಳು. ಇಲ್ಲಿ ಭಾರೂಪನಾದ ಅಂದ್ರೆ ಏನಾಗ್ತದೆ, ಭಾವರೂಪನಾದ ಅಂದ್ರೆ ಏನಾಗ್ತದೆ, ಅದು 2 ಚಿಂತನೆ ಮಾಡೋಣ. ಏನಿದೆ ನೋಡೋಣ. ಭಾರೂಪ ಅಂದ್ರೆ ಆತ್ಮ ಕೇವಲ ಸ್ವಯಂ ಪ್ರಕಾಶ. ನ ತದ್ಭಾಸಯತೆ ಸೂರ್ಯೋನ ಶಶಾಂಕೋನ ಪಾವಕಃ ಯದ್ಗತಾನ ನಿವರ್ತಂತೆ ಇತ್ಯಾದಿ. ಕೇವಲ ಅರುಸ್ವರೂಪ ಆತ್ಮತತ್ವ ಒಂದು ಭಾಗ. ಭಾವರೂಪನು ಅಂದರೆ ಯಾವಾಗಲೂ ಇರುವವನು ಅಂತ ಇನ್ನೊಂದು ಅರ್ಥ. ಸದ್ರೂಪವೇ ಚಿದ್ರೂಪ, ಚಿದ್ರೂಪವೇ ಸದ್ರೂಪ. ಸದ್ರೂಪಕ್ಕಿಂತಲೂ ಚಿದ್ರೂಪ ಬೇರೆ ಅಲ್ಲ, ಚಿದ್ರೂಪಕ್ಕಿಂತಲೂ ಸದ್ರೂಪ ಬೇರೆ ಅಲ್ಲ.
ಆದುದರಿಂದ ಭಾವರೂಪನು ಅಂದರೂ ತಪ್ಪಿಲ್ಲ, ಭಾರೂಪನು ಅಂದರೂ ಕೂಡ ತಪ್ಪಿಲ್ಲ. ಒಂದು ಅಕ್ಷರ ಹೆಚ್ಚಿಗೆ ಬಿದ್ದಿದೆ, ಅದು ಮಾತ್ರ ಎಣಿಸಿ ನೋಡಿದಾಗ ಅದು ಏನು ಭಾರೂಪ ಆಗ್ತದೋ ಭಾವರೂಪ ಆಗ್ತದೋ ಅಂತ ಹೊಂದಿಸ್ಲಿಕ್ಕೆ ಬರ್ತದೆ. ಈಗ ಭಾವರೂಪನು ಅಥವಾ ಭಾರೂಪನು ಎರಡೂ ಆಯ್ತಲ್ಲ. ನಾಸತೆ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟಂತಸ್ತಣಯೋಸ್ತತ್ವದರ್ಶಿಭಿ ಅನ್ನುವಲ್ಲಿ ಆತ್ಮನು ಭಾವರೂಪನು ಅನ್ನುವುದು ಅಲ್ಲಿ ಪ್ರಸಿದ್ಧ ಆಗಿದೆ. ಆತ್ಮನು ಭಾವರೂಪನು. ಅಸತಃ ಭಾವ ನ ವಿದ್ಯತೆ, ಸತಃ ಅಭಾವ ನ ವಿದ್ಯತೆ. ಸದ್ರೂಪವಾದ ವಸ್ತುವಿಗೆ ಇಲ್ಲದಿರುವಿಕೆ ಇಲ್ಲ, ಅದು ಯಾವಾಗಲೂ ಇರುವಂಥದ್ದು. ಅಸದ್ರೂಪವಾದ ವಸ್ತುವಿಗೆ ಇರುವಿಕೆ ಎಂಬುವುದು ಇಲ್ಲ, ಅದು ಯಾವಾಗಲೂ ಇಲ್ಲದಂಥದ್ದು ಅಂತ ಭಗವದ್ಗೀತಾ ಕೂಡ ಇಲ್ಲಿ ನಮಗೆ ಭಾವರೂಪ ಅನ್ನುವುದಕ್ಕೆ ಪ್ರಮಾಣವಾಗಿ ಸಿಗುತ್ತದೆ. ಅದನ್ನು ತೆಗೆದು ಹಾಕಬೇಕಾದದ್ದೇನಿಲ್ಲ ಅಂತ ಒಂದು ಅಭಿಪ್ರಾಯ. ಇನ್ನು ಅದೇ ಉಪನಿಷತ್ತು ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ ಅನ್ನುವಂಥದ್ದು, ಕುತೋ ಅಯಂ ಅಗ್ನಿ ಇತ್ಯಾದಿ ಹೇಳಿದಾರಲ್ಲ, ಅರು ಸ್ವರೂಪ. ನಮ್ಮ ನಿಮ್ಮೆಲ್ಲರ ಸ್ವರೂಪ ಎಂಥದ್ದು ಅಂದ್ರೆ ಅರು ಸ್ವರೂಪವೂ ಹೌದು, ಯಾವಾಗಲೂ ಇರುವಂಥದ್ದು ಹೌದು. ಅರು ಸ್ವರೂಪನೂ ಹೌದು, ಯಾವಾಗಲೂ ಇರುವಂಥದ್ದು ಹೌದು. ಅದಕ್ಕೆ ಏನಂತಾರೆ ನೋಡ್ರಿ, ಈಗ ಭಾರೂಪನಾದ ಆತ್ಮನು ಭಾವರೂಪನಾದ ಆತ್ಮನು ಎರಡು ಅರ್ಥ ಹೇಳಿ ಆಗಿದೆ. ಅಹಂ ಅಲ್ಲ, ಅವನು ಅಹಂ ಅಲ್ಲ ಅಂದ್ರೆ ನಾನು, ಯಾಕೆ ಕಡಿಮೆ ಆಗೈತೇನು ಸೌಂಡ್? ನಾನು ಈಗ ಕೇಳ್ತತಿ, ಒಂದು ಸ್ವಲ್ಪ ಹೆಚ್ಚು ಮಾಡಪ್ಪ. ಅಹಂಕಾರದೊಡನೆ ಕೂಡಿಕೊಳ್ಳಬೇಕಾದರೆ ಅಹಂಕಾರ ಇಲ್ಲ, ನೇತಿ ಕಳೆದಾರೆ, ಆಭರಣಗಳಿಲ್ಲ. ಅಹಂಕಾರವೂ ಇಲ್ಲದೆ ಇರುವಾಗ ಅವ ಅದರೊಡನೆ ಕೂಡಿಕೊಳ್ಳುವ ಕೆಲಸವೇ ಇಲ್ಲ. ಅಹಂಕಾರದೊಡನೆ ಕೂಡಿಕೊಂಡಾಗ ಏನಾಯಿತು? ಕರ್ತವ್ಯ ಹೇಳಿರೋ ಧಾರಣವನ್ನು ಹೇಳಿದರು. ಈಗ ಅಹಂಕಾರವೇ ಇಲ್ಲದಿರುವುದರಿಂದ ಅವು ಭಾವರೂಪನೇ ಆಗಲಿ ಅಥವಾ ಭಾರೂಪನೇ ಆಗಲಿ ಎರಡೂ ಒಂದೇ ಅರ್ಥ ಅಂತ ಐತಲ್ಲ. ಸದ್ರೂಪ ಚಿದ್ರೂಪ ಎರಡನ್ನು ಕೂಡಿಸ್ಬಿಡ್ರಿ, ತಪ್ಪೇನಿದೆ. ಭಾವರೂಪನು ಆದ ಆತ್ಮನು ಅಹಂ ಅಲ್ಲದರಿಂದೆ, ಅಹಂ ಅಲ್ಲವು ಅದರಿಂದೆ. ಅವನು ಅಹಂ ವೃತ್ತಿಯೊಡನೆ ಕೂಡಿಕೊಂಡಿಲ್ಲ. ನಾನು ಮಾಡುವವನು, ನಾನು ಹೇಳುವವನು, ನಾನು ಕೇಳುವವನು ಅನ್ನುವುದು ಅವನಲ್ಲಿ ಇಲ್ಲ ಅಂತ ಇದರ ಅರ್ಥ. ಮತ್ತೇನು? ಚಿದಾಭಾಸ ಏನು ಮಾಡ್ಯಾನ? ಎಲ್ಲ ನಾನೇ ಮಾಡೀನಿ, ಎಲ್ಲ ನಾನೇ ಮಾಡೀನಿ ಅಂತ ಅಹಂಕಾರದೊಡನೆ ಕೂಡಿಕೊಂಡು ಚಿದಾಭಾಸನ ವ್ಯವಹಾರ, ಜೀವಾತ್ಮನ ವ್ಯವಹಾರ. ಈಗ ಕೇವಲ ಚೈತನ್ಯ ಸ್ವರೂಪವಾಗಿರುವ ಆತ್ಮತತ್ವ ಏನಿದೆಯಲ್ಲ, ಆ ಆತ್ಮತತ್ವವು ಏನು ಮಾಡುವುದೂ ಅಲ್ಲ, ಮಾಡಿಸುವುದೂ ಅಲ್ಲ. ಅಹಂಕಾರ ಅಂತೂ ಅಲ್ಲಿಲ್ಲವೇ ಇಲ್ಲ, ಅಹಂಕಾರದೊಡನೆ ಕೂಡಿಸಿಕೊಳ್ಳುವ ಕೆಲಸ ಇಲ್ಲ. ಭಾರೂಪನಾದ ಆತ್ಮನು ಅಹಂ ಅಲ್ಲವು, ಅದರಿಂದ ಧಾರಣೆಯೂ ಇಲ್ಲ ಎಂದು ತಿಳಿದು ಅಂದು ಧಾರಣ ಮಾಡುವ ಕೆಲಸ ಇಲ್ಲಿ. ಏನರ ಇದ್ರೆಲ್ಲ ಧಾರಣೆ ಮಾಡೋದು, ಒಂದ್ರಾಗ ಒಂದು ಲಯ ಮಾಡ್ಕೊತ ಬಂದಿದ್ದಾರೆ, ಇನ್ನು ಮುಂದೆ ಅದೇ ವಿಷಯ ನಡೀತದೆ. ಅಂದು ಸಾರಿ ನೀನರಿ, ಸಾರಿ ಅಂದ್ರೆ ಪ್ರಸಿದ್ಧವಾಗಿ, ನೀನು ಅರಿ ಸಾಕ್ಷಿ ವಿಲಯವಿದೆಂದು. ಅಹಂಕಾರದೊಡನೆ ಕೂಡಿಕೊಂಡಾಗ ಅವನು ಸಾಕ್ಷಿ ಅಂತ ಹೆಸರು ಕೊಟ್ಟಿದ್ರು. ತನುವಿನೊಡನೆ ಕೂಡಿಕೊಂಡಾಗ ಏನು ಕೊಟ್ಟರು? ಕರ್ತೃ ಅಂತ ಹೆಸರು ಕೊಟ್ಟಿದ್ರಲ್ಲ ಆರಂಭದಲ್ಲಿ. ಹಾಗೆಯೇ ಅಹಂಕಾರ ವೃತ್ತಿಯೊಡನೆ ಕೂಡಿಕೊಂಡಾಗ ಸಾಕ್ಷಿ ಅಂತ ಕರೆದಿದ್ರು ಅವನ್ನ. ಈಗ ಸಾಕ್ಷಿಯೂ ಅಲ್ಲವ, ಯಾಕಂದ್ರೆ ಸಾಕ್ಷ್ಯವಾದ ಪದಾರ್ಥವೇ ಇಲ್ಲದೆ ಇರುವಾಗ ಸಾಕ್ಷಿ ಹೇಗಾಗ್ತಾನೋ ಅಂತ ಇದ್ರ ಅಭಿಪ್ರಾಯ. ಸಾಕ್ಷ್ಯವಾದದ್ದು ಯಾವುದು ಅಂತ ಕೇಳಿದ್ರೆ ಒಳಗಿಂದೆಲ್ಲ ತೊಗೊಳ್ರಿ, ಹೊರಗಿಂದು ತೊಗೊಳ್ರಿ. ಹೊರಗಣ ಒಳಗಿಂದು ಹೊರಗಿಂದು ಎಲ್ಲ ತೊಗೊಳ್ರಿ. ಒಳಗಿಂದ ಅಂದರೆ ಮಹತ್ತತ್ವವನ್ನೇ ಮೊದಲು ಮಾಡಿಕೊಂಡು ಅಥವಾ ಅವ್ಯಕ್ತವನ್ನೇ ಮೊದಲು ಮಾಡಿಕೊಂಡು ಈ ಶರೀರದವರೆಗೆ ಬರ್ರಿ. ಪಂಚಮಹಾಭೂತಗಳಾದವು, ಪಂಚೀಕರಣ ಆಯಿತು, ಮನ ಬುದ್ಧಿ ಚಿತ್ತು ಅಹಂಕಾರ ಏನೇನು ಹೇಳ್ಕೊಂಬಂದಿರಲಿಲ್ಲ ಅವೆಲ್ಲ ಇದ್ರ ಒಳಗಾಯ್ತು. ಹೊರಗೆ ಬರ್ರಿ. ಪಂಚೀಕೃತ ಪಂಚಮಹಾಭೂತಗಳು, ಅಪಂಚೀಕೃತ ಪಂಚಮಹಾಭೂತಗಳು ಒಳಗೆ, ಪಂಚೀಕೃತ ಪಂಚಮಹಾಭೂತಗಳು ಹೊರಗಾದಾಗ ಇಡೀ ನಾಮರೂಪ ಕ್ರಿಯಾತ್ಮಕವಾದ ಜಗತ್ತೆಲ್ಲವೂ ತೋರಿತೆ. ಅದರೊಳಗೆ ಈ ಶರೀರವು ಒಂದು. ಇದನ್ನು ಇಟ್ಟುಕೊಂಡು ಒಳಗೆ ಹೊರಗೆ ಅನ್ನೋ ವ್ಯವಹಾರ ಇದೆ ಅಧ್ಯಾತ್ಮದಲ್ಲಿ. ಈ ಶರೀರವನ್ನಿಟ್ಟುಕೊಂಡಾಗ ಒಳಗೆ ಹೊರಗೆ. ಯಾಕಂದ್ರೆ ಆತ್ಮತತ್ವಕ್ಕೆ ಒಳಗೂ ಇಲ್ಲ ಹೊರಗೂ ಇಲ್ಲ.
ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಶ್ಯ ಬಾಹ್ಯತಃ ಅನ್ನುವ ಈಶಾವಾಸ್ಯೋಪನಿಷತ್ತಿನ ಮಂತ್ರವು ಕೂಡ ಇಲ್ಲಿ ಅನ್ವಯ ಆಗ್ತದೆ. ಒಳಗೆ ಹೊರಗೆ ಅನ್ನುವುದು ಯಾವಾಗ? ಅವಿದ್ಯೆ ಇದ್ದಾಗ, ಈ ಶರೀರ ಇದ್ದಾಗ. ಒಳಗೆ ಹೊರಗೆ ಈ ಶರೀರವೇ ಇಲ್ಲ, ಅವಿದ್ಯೆಯೇ ಇಲ್ಲ, ಒಳಗೂ ಇಲ್ಲ ಹೊರಗೂ ಇಲ್ಲ, ಅಖಂಡ ಚೈತನ್ಯ ಒಂದೇ. ಅಲ್ಲಿ ಧಾರಣಾ ಅಂಗದ ಕೆಲಸರ ಏನೈತಿ ಅದು ಇಲ್ಲ, ಸಾಕ್ಷಿ ಅನ್ನೋದರ ಏನೈತಿ ಅದು ಇಲ್ಲ. ಸಾಕ್ಷ್ಯ ಅಂದ್ರೆ ಹೊರಗಿಂದು, ಅದಕ್ಕಿಂತಲೂ ಭಿನ್ನವಾದದ್ದು. ಇವ ಸಾಕ್ಷಿ, ಅದನ್ನು ಅರಿಯುವ ಅವನು ಸಾಕ್ಷ್ಯ ಅಂತ ಬರ್ಕೊಂಬಂದಾರೆ. ಸಾಕ್ಷ್ಯ ಇವ ಸಾಕ್ಷಿ. ಅದು ಸಾರಿ ಪ್ರಸಿದ್ಧವಾಗಿ ನೀನರಿ ಸಾಕ್ಷಿ ವಿಲಯವು ಇದು ಎಂದು. ಇದು ಸಾಕ್ಷಿ ಇಲ್ಲ ಅಂತ ಲಯ ಆಯಿತು. ವಿಲಯವು ಇದು ಎಂದು ಎಲ್ಲಿ ಲಯ ಆಯ್ತು ಅಂದ್ರೆ ಕೊನೆಗೆ ಪೂರ್ವದಲ್ಲಿ ಹೇಳಿದಂಗೆ ಅಧ್ಯಸ್ಥವಾದ ಪದಾರ್ಥವೆಲ್ಲವೂ ಆತ್ಮನಲ್ಲೇ ಲಯ ಆಗೋದು, ಬೇರೆ ಜಾಗಿಲ್ಲ. ಆತ್ಮನಲ್ಲೇ ಲಯ ಆಗೋದು, ತಿಳಿಸುವುದಕ್ಕಾಗಿದ್ದು. ಇದ್ರ ಲಯ ಆದಿತ್ತು, ಇಲ್ಲ ಇಲ್ಲ ಮತ್ತು ಇದೆ ಅಂತ ಇಟ್ಕೊಂಡು ಏನೇನು ಹೆಸರು ಬಂದವು. ಈಗ ಲಯ ಆಯ್ತಂತ ಅದಕ್ಕೆ ಮಾತಾಡಬೇಕಾಗ್ತದೆ. ಲಯವು ವಿಚಾರಿಸೆ ವೇದಾನುಮತದಿಂದ. ಇದು ವಿಚಾರ ಮಾಡಿ ನೋಡಿದರೆ ವೇದ ಪ್ರಮಾಣದಿಂದ ಗೊತ್ತಾಗುವಂಥದ್ದಲ್ಲದೆ ಸ್ವಕಪೋಲ ಕಲ್ಪಿತವಾಗಿ ಹೇಳಿದಂಥದ್ದು ಅಲ್ಲ ಅಂತ ಗ್ರಂಥಕಾರರು ಶ್ರೀಮನ್ ನಿಜಗುಣ ಶಿವಯೋಗಿಗಳವರು ಬರೀತಾರೆ. ಇದನ್ನು ವಿಚಾರ ಮಾಡಿ ನೋಡಿದರೆ ವೇದಾನುಮತವೆಂದು. ಹಾಗೆಯೇ ಮೈತ್ರೇಯಿ ಮತ್ತು ಯಾಜ್ಞವಲ್ಕರ ಕಥೆ ಉಪನಿಷತ್ನಲ್ಲೇ ಬಂದಿದೆ. ಉಪನಿಷತ್ನಲ್ಲೇ ಅವರು ಇದ್ದಾರೆ, ಅವರಿಗೂ ಕೂಡ ಉಪನಿಷತ್ತೇ ಪ್ರಮಾಣ. ಅವರಿಗೂ ಉಪನಿಷತ್ ಪ್ರಮಾಣ ಅಲ್ಲ ಅಂತ ಅಲ್ಲ, ಅವರ ಕಥಾ ಬಂದಿರಬಹುದು, ಅವರಿಗೂ ಕೂಡ ಶ್ರುತಿಯೇ ಪ್ರಮಾಣ. ಆ ಶ್ರುತಿಯನ್ನು ಆಧಾರವಾಗಿಟ್ಟುಕೊಂಡೇ ಮಾತನಾಡಬೇಕು ಅನ್ನುವುದು ಸಿದ್ಧಾಂತ. ಶ್ರುತಿ ಇಲ್ಲದೆ ಮಾತನಾಡಿದರೆ ಅವರನ್ನು ತಿರಸ್ಕಾರ ಮಾಡಿರಿ ಅಂತ ಭಗವತ್ಪಾದರು ಒಂದು ಕಡೆ ಹೇಳ್ತಾರೆ. ಶ್ರುತಿ ಮತಸ್ತರ್ಕೋನು ಸಂಧೀಯತಾಂ ದುಸ್ತರ್ಕಾತ್ ಸುವಿರಮ್ಯತಾಂ. ಶ್ರುತಿಗೆ ಅನುಗುಣವಾದ ಊಹೆಯನ್ನು, ತರ್ಕವನ್ನು ಅಂಗೀಕಾರ ಮಾಡಿರಿ. ಶ್ರುತಿಗೆ ವಿರುದ್ಧವಾದ ತರ್ಕವನ್ನು ಅಂಗೀಕಾರ ಮಾಡಬೇಡ್ರಿ. ಅಲ್ಲಿ ಸುಮ್ಮನೆ ಸುವಿರಮ್ಯತಾಂ, ಅವನು ಕೂಡ ಮಾತಾಡೋಕೆ ಹೋಗ್ಬೇಡ್ರಿ ಅಂದಾರೆ. ವಿರಮ್ಯತಾಂ ಅಂದ್ರೆ ಅವನು ಕೂಡ ಮಾತಾಡಿ ಕೆಲಸ ಇಲ್ಲ, ವ್ಯರ್ಥ ಆಗ್ತದಂತ. ಇಲ್ಲಿಯೂ ಕೂಡ ಹಿಂದೆ ಹೇಳ್ಕೊಂಬಂದಾರೆ. ತರ್ಕವನ್ನು ನುಡಿವನೇ ತತ್ವವಿದನು ಜಡಬುದ್ಧಿಗಳಾದ ಮಾನವರಂತೆ ಅಥವಾ ಜಡಮತಿಗಳಾದ ಮಾನವರಂತೆ ಅಂತ ಹಿಂದೆ ಹೇಳ್ಕೊಂಬಂದಾರೆ. ಪ್ರಕೃತದಲ್ಲಿ ಯಾಜ್ಞವಲ್ಕ್ಯ ಮೈತ್ರೇಯರ ಸಂವಾದ ಆಗಿದೆ ಅಂದರೂ ಕೂಡ ಅವರು ಶ್ರುತಿ ಪ್ರಮಾಣವನ್ನು ಇಟ್ಟುಕೊಂಡೇ ಹೇಳಬೇಕಾಗಿದೆ ಅನ್ನೋದನ್ನು ನೆನಪು ಮಾಡೋದಷ್ಟೇ. ಇಲ್ಲಿ ಅವು ಇಡೀ ಉಪನಿಷತ್ನಲ್ಲಿ ಯಾಜ್ಞವಲ್ಕ್ಯರೇ ಹೇಳಿದ್ದು ಅಂತ ಬೃಹದಾರಣ್ಯಕದ ಉದ್ದಕ್ಕೂ ಅವ್ರದ್ದು ಬರ್ತದೆ. ಮತ್ತು ಬೇರೆ ಬೇರೆ ಉಪನಿಷತ್ನಲ್ಲಿ ಬೇರೆ ಬೇರೆಯವ್ರ ಹೆಸರು ಬರ್ತಾವೆ. ಯಾಕಂದ್ರೆ ಅಶ್ವಪತಿ ಮಹಾರಾಜ ಒಬ್ಬಿದ್ದಾನೆ ತತ್ವಜ್ಞಾನಿ, ಅವನು ಕೂಡ ಬರ್ತಾನೆ ಅಲ್ಲಲ್ಲೇ. ಈಗ ಏನಂದರೆ ಎಲ್ಲರಿಗೂ ಶ್ರುತಿಯೇ ಪ್ರಮಾಣ ಅಂತ ಅಭಿಪ್ರಾಯ. ಶ್ರುತಿ ಅನ್ನೋದು ನಮಗೆ ಮುಖ್ಯ. ಅದು ಮೇಟಿ ಕಂಬಿದ್ದ ಹಾಗೆ, ಅದನ್ನು ಹಿಡ್ಕೊಂಡು ನೀವು ಬೇಕಾದಂಗೆ ಸುತ್ತ ಹಾಕ್ರಿ. ಆ ಮೇಟಿ ಕಂಬಿಲ್ಲ ಅಂದ್ರೆ ಯಾತ್ ಬೇಕಾತು ಹೋಗ್ತಾವೆ ತೋಳು ಅಂತ ರೈತರ ಉದಾಹರಣೆ ಇದು. ರೈತರಿಗೆ ಗೊತ್ತಿದ್ದ ಅವ್ರಿಗೆ. ಮತ್ತು ಮೇಟಿ ಕಂಬನೂ ಗೊತ್ತಿಲ್ಲ, ಅಲ್ಲಿ ಹಂತಿ ಕಟ್ಟೋದು ಗೊತ್ತಿಲ್ಲ ಅಂದವ್ರಿಗೆ ಇದೇನು ತಿಳಿದಿಲ್ಲ. ರೈತರಿಗೆ ತಿಳಿತದೆ ಸಹಜವಾಗಿ. ಹಾಗೆ ಶ್ರುತಿ ಅನ್ನುವುದು ಮೇಟಿಯ ಕಂಬ. ಇವೆಲ್ಲದರೂ ಕೂಡ ಸುತ್ತಾಯ್ಬೇಕು ಷಟ್ಶಾಸ್ತ್ರಗಳು. ಆ ಷಟ್ಶಾಸ್ತ್ರಗಳು ಅದನ್ನು ಬಿಟ್ಟು ಅಂದ್ರೆ ಅವಕ್ಕೆ ನಾವೇನಂತೇವೆ ಅಂತ ಕೇಳಿದರೆ ನಾಸ್ತಿಕರು ಅಂತ ಕರಿತೀವಿ. ಈ 6 ಮಂದಿ ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಪೂರ್ವ ಮೀಮಾಂಸ, ಉತ್ತರ ಮೀಮಾಂಸ ಇವರು ಮೇಟಿ ಕಂಬ ಹಿಡ್ಕೊಂಡು ಸುತ್ತಾಯ್ತಾರೆ. ಅರ್ಥ ಏನಾರ ಮಾಡಲಿ ಅವರು ಶ್ರುತಿಯನ್ನು ಬಿಟ್ಟು ಸುತ್ತ ಹಾಯೋದು ಇಲ್ಲ. ನಾವು ಯಾವ್ಯಾವುದಕ್ಕೆ ಆತ್ಮ ಅಂತ ಅರ್ಥ ಮಾಡ್ತೇವಲ್ಲ, ಮಂತ್ರಗಳಿಗೆ ಯಾವ ಮಂತ್ರಗಳಿಗೆ ಆತ್ಮ ಅಂತ ಅರ್ಥ ಮಾಡ್ತೇವಲ್ಲ, ಸಾಂಖ್ಯ ಎಲ್ಲ ಮಂತ್ರಗಳಿಗೆ ಪ್ರಕೃತಿ ಅಂತ ಅರ್ಥ ಮಾಡ್ತಾನೆ. ಅವನ ಪ್ರಕೃತಿ ನಿತ್ಯ ಅಂತಾನೆ, ಸತ್ಯ ಅಂತಾನೆ, ಸ್ವಯಂ ಕರ್ತೃ ಅಂತಾನೆ. ಹೀಗಾಗಿ ಸಾಂಖ್ಯನನ್ನು ಓಡಿಸೋದೇ ಕಷ್ಟ ಅಂತ ನಾವು ಪ್ರಧಾನ ಮಲ್ಲ ನಿವರ್ಹಣ ನ್ಯಾಯ ಅಂತ ಬರೆದಾರೆ. ಅವನು ಒಬ್ಬನು ಸೋಲಿಸಿದ್ರೆ ಸಾಕು ಎಲ್ಲರನ್ನು ಸೋಲಿಸ್ತಂತೆ ಅಂತ ಬರೆದಾರೆ. ಇದು ಯಾಕಂದ್ರೆ ಅವನು ಅಷ್ಟು ಪ್ರಬಲದಾನ, ಬುದ್ಧಿವಂತಿದಾನ. ತಾರ್ಕಿಕರನ್ನಂತೂ ನಾವು ದೂರ ಇಟ್ಟು ಬಿಡ್ತೇವೆ. ಯಾಕಂದ್ರೆ ಅವರು ತಮ್ಮ ಬುದ್ಧಿಗೆ ತೋಚಿದಂತೆ ಮಾತನಾಡೋರು. ತಾರ್ಕಿಕರು ತಮ್ಮ ಬುದ್ಧಿಗೆ ತೋಚಿದಂತೆ ಅವರು ಶ್ರುತಿ ಒಪ್ತಾನೆ. ಆದ್ರೆ ಅವ್ನು ಹೆಂಗೆ ಒಪ್ತಾನೆ ಅಂತ ಕೇಳಿದರೆ ನಮ್ಮ ಅನುಭವಕ್ಕೆ ಹೌದು ಅನ್ಸಿದ್ರೆ ಮಾತ್ರ ಒಪ್ತೇನೆ ಅಂತ. ನಾವು ಶ್ರುತಿ ಹೇಳಿದಂಗೆ ನಾವು ಕೇಳ್ಬೇಕಂತದ್ದು ಅನ್ನೋದು ಶಾಸ್ತ್ರ. ಆದ್ರೆ ಅವೇನಂತಾನು ನಮ್ಮ ಅನುಭವಕ್ಕೆ ಒಪ್ಪಿದರೆ ಮಾತ್ರ ಆ ಶ್ರುತಿಯನ್ನು ಒಪ್ಪುತ್ತೇವೆ, ಇಲ್ದಿದ್ರೆ ಒಪ್ಪೋದಿಲ್ಲ ಅಂತ ನಾವು. ಅದಕ್ಕಾಗಿ ಅವನು ಕೂಡ ದೂರ ಇಟ್ಬಿಡ್ತೇವೆ ನಾವು ಅಂತ. ಇಲ್ಲಿ ಅಂಗೀಕಾರ ಮಾಡಿದ್ದೇವೆ ಯಾರನ್ನ? ಸಾಂಖ್ಯನನ್ನು. ಅವರಿಬ್ಬರು ಇದ್ದಾರೆ, ಶೇಶ್ವರ ನಿರೀಶ್ವರ.
ಕಪಿಲ ಮಹರ್ಷಿ ನಿರೀಶ್ವರ, ಪತಂಜಲಿ ಮಹರ್ಷಿ ಶೇಶ್ವರ ಸಾಂಖ್ಯ ಅಂದರೆ ಈಶ್ವರನನ್ನು ಒಪ್ಪ್ಯಾನ. ಕಪಿಲ ಮಹರ್ಷಿ ಒಪ್ಪಿಲ್ಲ. ಈಶ್ವರ ಯಾಕೆ ಬೇಕು? ಕರ್ಮವೇ ಎಲ್ಲ ಕೊಡ್ತದ ಅಂದಮೇಲೆ ನಮ್ಮ ಕರ್ಮವೇ ನಮ್ಮ ಸುಖ ದುಃಖಕ್ಕೆ ಕಾರಣ, ನಮ್ಮ ಕರ್ಮವೇ ನಮ್ಮ ಜನ್ಮಾದಿಗಳಿಗೆ ಕಾರಣ ಅಂದ್ರೆ ಒಬ್ಬ ಈಶ್ವರನ ಯಾಕೆ ಒಪ್ಬೇಕಂತ. ಜಡವಾದ ಕರ್ಮ ಏನೂ ಮಾಡಲಾರ್ದು ಅನ್ನೋದಕ್ಕೆ ಅವು ಏನೇನೋ ಭಾಳ ದೃಷ್ಟಾಂತ ಕೊಡ್ತಾನೆ. ನೀರು ತಾನೇ ಹರಿತದಿಲ್ಲ ಅಂತ. ಅಲ್ಲಿ ಶಾಸ್ತ್ರ ಏನು ಹೇಳ್ತದೆ ಗೊತ್ತೇನ? ಆತ್ಮತತ್ವ ಎಲ್ಲ ಕಡೆ ಇದೆ, ಆತ್ಮತತ್ವದ ಬಲದಿಂದಲೇ ನೀರು ಹರಿತದ ಅಂತ ಶಾಸ್ತ್ರ ಹೇಳ್ತದೆ. ಇನ್ನೂ ಒಂಚೂರು ಎರಡು ಮಾತು ನೋಡ್ರಿ. ಇಂದೆಲ್ಲ ವಿಜ್ಞಾನದಾಗಿದ್ದೇವೆ ನಾವು, ವಿಜ್ಞಾನ ಲೋಕದಲ್ಲಿದ್ದೇವೆ. ಈ ಭೂಮಿಯು ತನ್ನ ಮೈ ಸುತ್ತಲೂ ಸುತ್ತುತ್ತ ಸೂರ್ಯನನ್ನು ಸುತ್ತು ಹಾಕುತ್ತದೆ. ದಿನಾಲೂ ತನ್ನ ಮೈ ಸುತ್ತುತ್ತಿರ್ತದೆ ಅದು. ಆದರೆ ಒಂದು ವರ್ಷ ಬೇಕು ಇದಕ್ಕೆ ಸೂರ್ಯನನ್ನು ಸುತ್ತು ಹಾಕಕ್ಕೆ. ಆವಾಗ ಉತ್ತರಾಯಣ ದಕ್ಷಿಣಾಯಣ ಆಗ್ತಾವೆ. ಒಂದು ವರ್ಷ ಬೇಕು. ಯುಗಾದಿಯಿಂದ ಹಿಡ್ಕೊಂಡು ಮತ್ತು ಯುಗಾದಿವರೆಗೆ ಸೂರ್ಯನನ್ನು ಸುತ್ತು ಹಾಯ್ದು ಬರುತ್ತದೆ. ಅದು ನಿಮಗೂ ಗೊತ್ತಿದೆ. ಸೂರ್ಯ ನೋಡ್ರಿ ಒಂದೇ ಕಡೆ ಉದಯ ಹಾಕಾನೆ, ಸ್ವಲ್ಪ ಬದಲಾಗ್ತಾ ಉದಯ ಆಗ್ತಾನೆ. ದಕ್ಷಿಣಾಯನಕ್ಕೆ ಹೋಗುವಾಗ, ಉತ್ತರಾಯಣಕ್ಕೆ ಹೋಗುವಾಗ ಅದೊಂದು ಕಡೆ ಬದಲಾಗ್ತಿರ್ತಾನೆ. ಇದೆಲ್ಲ ಗೊತ್ತಿರುವಂಥದ್ದು. ಆದ್ರೆ ಉಪನಿಷತ್ತು ಏನಂತದ್ದು ಅಂತ ಕೇಳಿದರೆ, ಈ ಭೂಮಿಯನ್ನು ಧಾರಣೆ ಮಾಡಿಕೊಂಡು ನಿಂತವರು ಯಾರು? ಇದು ಆಕಾಶದ ಮಧ್ಯದಲ್ಲಿ ಇದೆ. ಆಕಾಶದ ಮಧ್ಯದಲ್ಲಿ ಇರುವಂತಹ ಭೂಮಿಯನ್ನು ಯಾರು ಧಾರಣೆ ಮಾಡಿಕೊಂಡು ನಿಂತವರು ಅಥವಾ ಯಾರು ಇದು ದೃಢವಾಗಿ ಇರುವಂತೆ ಆಜ್ಞೆ ಮಾಡಿದವರು ಯಾರು ಅಂತ ಪ್ರಶ್ನೆ ಮಾಡಿಕೊಂಡು, ಅಲ್ಲಿಯೂ ಆತ್ಮ ಇದ್ದಾನ, ಆ ಭೂಮಿಯಲ್ಲಿಯೂ ಕೂಡ ಆತ್ಮ ಇದ್ದಾನೆ. ಭೂಮಿಯು ಯಾವ ಆತ್ಮನನ್ನು ತಿಳಿಯುವುದಿಲ್ಲವೋ ಅಂದರೆ ತನ್ನೊಳಗಿರುವ ಆತ್ಮನನ್ನು ತಿಳಿಯುವುದಿಲ್ಲವೋ, ಭೂಮಿಯೇ ಯಾವನಿಗೆ ಶರೀರವಾಗಿದೆಯೋ, ಯಾವನು ಭೂಮಿಯ ಒಳಗೆ ಇದ್ದುಕೊಂಡು ಇದನ್ನು ನಿಯಮನ ಮಾಡುತ್ತಿದ್ದಾನೆಯೋ ಅವನೇ ನಿನ್ನ ಆತ್ಮ ಅಂತ ಬೃಹದಾರಣ್ಯಕದಲ್ಲಿ ನಡೆದಿರುವಂತಹ ಚರ್ಚೆ ಇದು. ಇದನ್ನು ಯಾಕೆ ನೆನಪು ಮಾಡಿದೀವಿ ಅಂದರೆ, ಸಾಂಖ್ಯನನ್ನು ಓಡಿಸುವುದಕ್ಕಾಗಿ. ಇಡೀ ಭೂಮಿಯಲ್ಲೇ ಆತ್ಮ ಇದ್ದಾನಂದ ಮೇಲೆ ನದಿಯಲ್ಲಿ ಆತ್ಮ ಇಲ್ಲ ಏನೋ ಹುಚ್ಚ, ಅಲ್ಲೂ ಕೂಡ ಆತ್ಮ ಇದ್ದಾನೆ. ಆತ್ಮನ ಆಜ್ಞೆ ಮೇರೆಗೆ ಎಲ್ಲವೂ ನಡೆಯುವುದು. ತೇನ ವಿನಾ ತೃಣಮಪಿ ನ ಚಲತಿ. ಆತ್ಮನು ಇಲ್ಲದೆ ಹೋದರೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲುಗಾಡುವುದಿಲ್ಲ. ನೀರು ಹರಿದು ಎಲ್ಲಿ ಬಂತು? ಘನೀಭೂತಾಗಿ ಅಲ್ಲೇ ನಿಲ್ತಿತ್ತು. ಅದೆಲ್ಲ ಆತ್ಮನ ಆಜ್ಞೆಯ ಮೇರೆಗೆ ಇದೆಲ್ಲ ನಡೀತದೆ ಅನ್ನುವುದು ಸಿದ್ಧಾಂತ, ಶಾಸ್ತ್ರದ ಪ್ರಮಾಣ. ಶಾಸ್ತ್ರ ಪ್ರಮಾಣದಂತೆ ಇದನ್ನೆಲ್ಲ ಒಪ್ಕೊಂಡಿದ್ದೇವೆ. ಆದುದರಿಂದ ಇಲ್ಲಿ ಆತ್ಮ ಇಲ್ಲದೆ ಇರುವಂತಹ ಜಾಗವೇ ಇಲ್ಲ ಅಂತ ಸಾಂಖ್ಯನನ್ನು ಓಡಿಸ್ತೇವೆ. ಅವೇ ಪ್ರಧಾನಮಲ್ಲ ಅಂತ ಹೇಳಿದೀವಲ್ಲ, ಅವನು ಓಡಿಸಿದಾಗ ಅದ್ವೈತ ಸಿದ್ಧಾಂತ ಸಹಜವಾಗಿ ಮುಮುಕ್ಷುಗಳಿಗೆ ಅವಗತ ಆಗ್ತದೆ ಅನ್ನುವಂಥ ಅಭಿಪ್ರಾಯ. ಇಲ್ಲಿ ಸಾರಿ ನೀನರಿ ಸಾಕ್ಷಿ ವಿಲಯವು ಇದು ಎಂದು ವಿಚಾರಿಸೇ ವೇದಾನು ಮತದಿಂದ. ನೀವು ಭಾರೂಪರ ಅನ್ರಿ, ಭಾವರೂಪರ ಅನ್ರಿ, ಯಾವುದನ್ನಂದ್ರೂ ಹೊಂತದ ಅಂತ ಇಲ್ಲಿ ಅಭಿಪ್ರಾಯ. ಇನ್ನು ಅಕ್ಷರ ಹೆಚ್ಚು ಕಡಿಮೆ ಆಗಿದ್ರೆ ಇಲ್ಲಿ ಎಲ್ಲ ಚರಣಗಳಲ್ಲಿ ಒಂದೇ ಥರ ಇಲ್ಲ, ಒಂದೊಂದು ಮಾತ್ರ ಹೆಚ್ಚು ಕಡಿಮೆ ಇದ್ದೇ ಇದೆ. ಪ್ರತಿಯೊಂದು ಚರಣದಲ್ಲಿ ಒಂದೇ ತೆರನಾಗಿದ್ದಿದ್ದರೆ ಬಾಮಿನ ಷಟ್ಪದಿ ಮೊದಲಾದವುಗಳಂತೆ ಇಲ್ಲ, ಇದು ಹೆಚ್ಚು ಕಡಿಮೆ ಇದೆ ಮಾತ್ರೆಗಳನ್ನು ಎನಿಸಿದಾಗ. ಆತ ಬಾಮಿನ ಷಟ್ಪದಿ ಎನಿಸಿದಾಗ ಅದು ಒಂದು ಥರ ಇರ್ತಾವೆ. ಹಾಗೆಯೇ ತ್ರಿಪದಿ ಅದು ಕೂಡ ಸರಿಯಾಗಿ ಇರ್ತಾವೆ ಯಾವುವು ಮಾತ್ರೆಗಳು. ಇದು ಸರಿಯಾಗಿ ಮಾತ್ರೆಗಳು ಇರುವಂಥದ್ದಲ್ಲ, ಅಕ್ಷರಗಳು ಹೆಚ್ಚು ಕಡಿಮೆ ಆಗ್ತವೆ. ಅಂತೂ ಭಾರೂಪ ಅಂದರೂ ಅದೇ ಅರ್ಥ, ಭಾವರೂಪ ಅಂದರೂ ಅದೇ ಅರ್ಥ ಅನ್ನೋದನ್ನು ಮುಗಿಸೋಣ. ಅದನ್ನು ಮುಂದೆ ನುಡಿ ಏನು ಹೇಳ್ತದೆ ನೋಡ್ರಿ. ಚಿತ್ತವು ಆಣಲ್ಲವು ಅದರ ಕೂಡೆ ಬೆರಸದ, ಚಿತ್ತು ತಾನೆಂದು ತಿಳಿದ ಮೇಲೆ ಎತ್ತನ ಧ್ಯಾನವೆಂದರಿಯೇ ಕೂಟಸ್ಥ ಸಂವಿತ್ತಿಗೆ ಲಯವದು ಲಲಿತಾಂಗಿ. ಇಲ್ಲಿ ಚಿತ್ತು ಅಂತ ಶಬ್ದ ಇದೆ. ಅದು ಒಂದಿಷ್ಟು ಸೂಕ್ಷ್ಮತೆಗೆ ತಂದ್ರೆ ಏನಂತಾರೆ, ಒಂದು ಕಡೆ ಭಗವತ್ಪಾದರು ಬರೆದೈತಿ, ಚಿತ್ ಇಷ್ಟೇ, ಚಿತ್ ತಕಾರಾರ್ಧ, ಚಿತ್ತು ಅಲ್ಲ, ಚಿತ್ತ ಕತದ್ವತ್ತನೂ ಅಲ್ಲ, ತಕಾರ ವ್ಯಂಜನ ಅಕ್ಷರ ಚಿತ್ ಇಷ್ಟ ಅಂದರೆ ಅದು ಆತ್ಮ ಅಂತ ಅರ್ಥ ಕೊಡ್ತದೆ. ಆ ತಕಾರಕ್ಕೆ ನೀನು ಒತ್ತು ಕೊಟ್ಟೆ ಅಂದರೆ ಚಿತ್ ಅಂತರ ಬರೀ, ಚಿತ್ತು ಅಂತರ ಬರೀ, ಅದು ಅಂತಃಕರಣದ ಒಂದು ವೃತ್ತಿ ಅಂತ ಅರ್ಥ ಕೊಡ್ತದೆ. ಸತ್ ಚಿತ್ ಆನಂದ,
ಸತ್ ಚಿತ್ ಆನಂದ. ನಾವು ಸತ್ತು ಚಿತ್ತು ಆನಂದ ಅಂತ ಹೇಳೋದು ರೂಢಿಯಾಗೈತಿ. ಕೇವಲ ಸತ್ ಚಿತ್ ಅವೆರಡೂ ಇಷ್ಟೇ ಶಬ್ದ, ಸತ್ ಚಿತ್. ಆನಂದ ನಿತ್ಯ ಪೂರ್ಣ, ಅದು ಸಹಜವಾಗಿ. ತಕಾರಕ್ಕೆ ವ್ಯಂಜನ ತಕಾರಕ್ಕೆ ಒತ್ತು ಕೊಡಲಿ ಅಥವಾ ಸ್ವರಾಕ್ಷರ ಕೂಡಿಸಲಿ ಚಿತ್ತ ಆಕತಿ. ಸ್ವರಾಕ್ಷರ ಕೂಡಿಸಿದ್ರೆ ಚಿತ್ತ ಆಕತಿ. ಸ್ವರಾಕ್ಷರ ಕೂಡಿಸ್ತೇ ಹೋದ್ರೆ ಚಿತ್ ಅಷ್ಟೇ ಉಳಿತೈತಿ. ಅದಕ್ಕೆ ಒತ್ತು ಕೊಟ್ಟು ತಕಾರ ಮಾಡಿ ಒತ್ತು ಕೊಟ್ಟು ಅಂದರೆ ಅದು ಅಂತಃಕರಣದ ವೃತ್ತಿಯಾತ್ಮಕವಾದ ಚಿತ್ತು ಅಂತ ಅರ್ಥ ಮಾಡಬೇಕು ಅಂತ ಒಂದು ಕಡೆ ಭಗವತ್ಪಾದರು ಬರೆದಾರೆ. ಪರಂತು ನಮ್ಮ ಕನ್ನಡ ಶಾಸ್ತ್ರದಲ್ಲಿ ಏನಾಗಿದೆ, ಇದು ಚಿತ್ತು ಅದು ಚಿತ್ತು ಅಂದ್ರೆ ಅಂತಃಕರಣ ವೃತ್ತಿಯೂ ಚಿತ್ತು ಆತ್ಮನೂ ಚಿತ್ತು ಅಂತ ಬರ್ಕೊಂಬಂದಾರೆ. ನೋಡ್ರಿ ಈ ನುಡಿಯಲ್ಲಿ ಬಂದಿದೆ, ಚಿತ್ತವು ಆನು ಅಲ್ಲ ಅಂದ್ರೆ ಅಹಂಕಾರದ ವೃತ್ತಾತ್ಮಕವಾದ ಚಿತ್ತು ಅನ್ನೋದು ಆನು ಅಲ್ಲವು. ಅದರ ಕೂಡೆ ಬೆರೆಸದ ಮತ್ತು ಚಿತ್ತು ಅಂತ ಬಂತಲ್ಲ, ಇಲ್ಲಿ ಚೈತನ್ಯ ಸ್ವರೂಪವಾಗಿರೋ ಆತ್ಮತತ್ವ ಅಂತ ಅರ್ಥ ಮಾಡೋದು. ಇಲ್ಲಿ ಚಿತ್ತು ತಾನೆಂದು ತಿಳಿದ ಮೇಲೆ, ಯಾವ ಚಿತ್ತು? ಅಖಂಡ ಚೈತನ್ಯಾತ್ಮಕವಾದ ಚಿತ್ತು. ಚಿತ್ ತಾನೆಂದು ತಿಳಿದ ಮೇಲೆ, ತಾನು ಎಂದು ಅನುಭವಕ್ಕೆ ಬಂದ ಮೇಲೆ. ತಿಳಿದ ಮೇಲೆ ಅಂದರೆ ಅನುಭವಕ್ಕೆ ಬರಬೇಕದು. ತಿಳಿದ ಮೇಲೆ ಎತ್ತನ ಧ್ಯಾನವೆಂದು ಅರಿಯೇ. ಅರಿಯೇ ಎತ್ತರ ಧ್ಯಾನವೆಂದು, ಎತ್ತರ ಧ್ಯಾನವೆಂದು ಅರಿಯೇ. ಅರಿಯೇ ಅಂದರೆ ಎತ್ತರ ಧ್ಯಾನವು ಅಂತ ಅದರ ಅರ್ಥ. ಹೀಗೆ ಅರಿತದ್ದೇ ಆದರೆ, ತನ್ನನ್ನು ತಾನು ಅರಿತದ್ದೇ ಆದರೆ ಅಲ್ಲಿ ಧ್ಯಾನವನ್ನು ಮಾಡೋ ಕೆಲಸವೇ ಇಲ್ಲ. ಯಾಕೆ? ತನ್ನ ಬಿಟ್ಟು ಏನೂ ಇಲ್ಲ. ಮತ್ತು ಅಲ್ಲಿಗೆ ಬರೋದು, ತನ್ನ ಬಿಟ್ಟು ಏನೇನು ಇಲ್ಲದೆ ಇರುವುದರಿಂದ ಧ್ಯಾನ ಮಾಡೋದು ಅನ್ನೋದು ಕೂಡ ಇಲ್ಲ. ಆವರಣ ಇದ್ದಾಗ ಇದೆಲ್ಲ ಬಂದಿತ್ತು, ಅಜ್ಞಾನವೆಂಬುವ ಆವರಣ. ಅದರಿಂದ ಮುಂದೆ ಸಪ್ತ ಆವರಣ ಎಲ್ಲ ಬೆಳೆದವು. ಆವರಣ ಇಲ್ಲ ಅಂದಮೇಲೆ ಇದ್ಯಾವುದು ಕೂಡ ನಿನ್ನ ಸ್ವರೂಪದಲ್ಲಿ ಇಲ್ಲ, ಧ್ಯಾನ ಮಾಡೋದು ಇಲ್ಲ, ಏನೂ ಇಲ್ಲ ಅಂತ. ಹೊರಗಣ ಕೃತ್ಯವೂ ಇಲ್ಲ ಅಂತ ಹೇಳಿದಾರಲ್ಲ ಸೂತ್ರದಲ್ಲಿ. ಒಳಗಿನ ಕರ್ತವ್ಯವಿಲ್ಲ, ಹೊರಗಿನ ಕರ್ತವ್ಯವಿಲ್ಲ. ಕೂಟಸ್ಥ ಆಗ ಏನಾಗ್ತದ್ರೆ ಅಂದರೆ ಕೂಟಸ್ಥ ಅಂತ ಹೆಸರು ಬಂದೈತಿ ಇವಾಗ. ಚಿತ್ತದೊಡನೆ ಕೂಡಿಕೊಂಡಾಗ ಕೂಟಸ್ಥ ಕೂಟಸ್ಥ ಅಂತ ಹೆಸರು ಬಂದಿತ್ತು. ಈಗ ಕೂಟಸ್ಥ ಅನ್ನುವ ಸಂವಿತ್ತಿಗೆ, ಕೂಟಸ್ಥ ಅಂದ್ರೆ ಅದು ಚೇತನವೇ, ಚೇತನ ಅಲ್ಲ ಅಂತಲ್ಲ. ಆದರೆ ಏನಾಯಿತು, ಉಪಾಧಿಯನ್ನು ಕಳ್ಕೊಂತು. ಉಪಾಧಿ ಚಿತ್ತನ್ನು ಉಪಾಧಿಯನ್ನು ಕಳೆದುಕೊಂಡಾಗ ಸಂವಿತ್ ಕೇವಲ ಚೇತನ ಆಗ್ತದದು. ಕೂಟಸ್ಥ ಸಂವಿತ್ತಿಗೆ, ಚೇತನಕ್ಕೆ, ಅರಿವಿಗೆ, ಅರಿವಿಗೆ ಏನು ತಪ್ಪಿಲ್ಲ. ಅರಿವು ಅರಿವು ಏನು ತಪ್ಪಿಲ್ಲ. ಯಾವ್ದು ಬೇಕಾದ ಶಬ್ದ ಉಪಯೋಗ ಮಾಡಿರಿ. ತಿಳಿವಳಿಕೆ ಉದಾಹರಣೆಗೆ ತಿಳುವಳಿಕೆ ಅಂದರೂ ತಪ್ಪಿಲ್ಲ, ತಿಳಿವಳಿಕೆ ಅಂದರೂ ತಪ್ಪಿಲ್ಲ. ಆಗ ಅರಿವು ಅಂದರೂ ತಪ್ಪಿಲ್ಲ, ಅರಿವು ಅಂದರೂ ತಪ್ಪಿಲ್ಲ. ನೀವು ಯಾವುದನ್ನಾರು ಉಪಯೋಗ ಮಾಡಿರಿ. ಕೂಟಸ್ಥ ಸಂವಿತ್ತಿಗೆ ಲಯವದು ಲಲಿತಾಂಗಿ, ಸಂಪೂರ್ಣವಾದ ಅವಯವಗಳಿಂದ ಕೂಡಿರುವಂತಹ ಲಯ ಮೈತ್ರೇಯಿಯೇ ಲಯವು. ಅದು ಅಂದ್ರೆ ಆತ್ಮನಲ್ಲಿ ಲಯ ಆಗ್ತದೆ ತಿಳ್ಸಾಕ. ಆತ್ಮನಲ್ಲಿ ಲಯ ಆಗ್ತದೆ ಅಂದ್ರೆ ನಿನ್ನ ಸ್ವರೂಪದಲ್ಲಿ ಅದು ಇಲ್ಲವೇ ಇಲ್ಲ ಅಂತ ಅಭಿಪ್ರಾಯ ತಿಳಿಸಾಕ ಲಯವದು. ಮುಂದಿಂದ ಏನತ್ ನೋಡ್ರ. ಬರೀ ಅರಿವೇ ಆನು ಅಪ್ಪೆನು, ಅದರಿಂದೆ ನಿತ್ಯವಾದ ಅರಿವೇ ನಾನು ಎನ್ನಲು ಸಮಾಹಿತೆ ಪರಿದುದು ತನಗೆ ಅದರಿಂದವೇ ಅಂತರ್ಯಾಮಿ ದೊರೆಯಲು ಪಟ್ಟುದು ಎಂದು ಅರಿವುದು. ಪದಚ್ಛೇದ ಮಾಡಿದೆ ನೋಡ್ರಿ ಎಲ್ಲ. ಈಗೇನಂತಾರೆ, ಅಂತರ್ಯಾಮಿ ಅನ್ನುವ ಹೆಸರು ಹೋಗ್ತದೆ. ಅಂತರ್ಯಾಮಿಯ ಬಗ್ಗೆ ನಿನ್ನೆಯ ಪ್ರವಚನದಲ್ಲಿ ಬಂದಿತ್ತು. ಯಾರಿಗೆ ಅಂತರ್ಯಾಮಿ ಅಂತಾರೆ, ಏನಂತಾರಂತ. ಈ ಕಡೆ ಜೀವಭಾವ ಸಂಪೂರ್ಣವಾಗಿ ಹೋಗಿಲ್ಲ, ಆ ಕಡೆ ಆತ್ಮಭಾವ ಸಂಪೂರ್ಣವಾಗಿ ಬಂದಿಲ್ಲ. ಸಾಧನ ಅವಸ್ಥೆಯಲ್ಲಿ ಇರುವಾಗ ಇವನು ಅಂತರ್ಯಾಮಿ ಅಂತ ಕರೆಸಿಕೊಳ್ಳುತ್ತಾನೆ ಅನ್ನುವ ಅಭಿಪ್ರಾಯ ಇದೇ ಗ್ರಂಥಕಾರರು ಇದೇ ಗ್ರಂಥದಲ್ಲಿ ಬರ್ತಾರೆ. ಸಂದರ್ಭದಾಗ ನೋಡೋಣ, ಇದೇ ಗ್ರಂಥದಲ್ಲೇ ಬರ್ತಾರೆ, ಬೇರೆ ಅಂತೇನಲ್ಲ. ವಿವೇಕ ಚಿಂತಾಮಣಿಯಲ್ಲೂ ಕೂಡ ಬರ್ತಾರೆ. ಈಗ ಅಂತರ್ಯಾಮಿ ಅಂತೂ ಹೆಸರು ಬರೋದಿಲ್ಲ ಅಂತ ಹೇಳ್ತಾರೆ, ತೆಗೆದು ಹಾಕ್ತಾರೆ. ಮೊದಲು ಅಂತರ್ಯಾಮಿ ಎಂದಿದ್ರು ಈಗ ತೆಗೆದು ಹಾಕ್ತಾರೆ. ಬರಿಯ ಅರಿವು ಆನು ಅಪ್ಪೆನು, ಕೇವಲ ಅರಿವು, ಅಲ್ಲೇನು ಮತ್ತೊಂದು ಇಲ್ಲವೇ ಇಲ್ಲ. ಆದ್ದರಿಂದ ನಿತ್ಯವಾದ ಯಾವಾಗಲೂ ಇರುವ
ಅಭಾವ ಚತುಷ್ಟಯ ಇಲ್ಲೇನು ಹೇಳೋದು ಬೇಡ, ಅದೆಲ್ಲ ಬೇರೆ ಸಂದರ್ಭದಲ್ಲಿ. ಅಭಾವ ಚತುಷ್ಟಯಕ್ಕೆ ಅವಿರೋಧವಾದದ್ದು ಏನದ? ಅನಿತ್ಯನೋ ನಿತ್ಯ? ನಿತ್ಯ. ಅಭಾವ ಚತುಷ್ಟಯ ಯಾವುದಕ್ಕಿದೆ? ಅದು ಅನಿತ್ಯ. ಯಾವುದಕ್ಕೆ ಅಭಾವ ಚತುಷ್ಟಯ ಇಲ್ಲ ಅದು ನಿತ್ಯ. ಅದಿಲ್ಲೇ ವಿಶ್ಲೇಷಣೆ ಬೇಕಾಗಿಲ್ಲ ಅಂತ ಅಭಿಪ್ರಾಯ. ಅದೆಲ್ಲ ಸಹಜ ಗೊತ್ತಿರುವುದು. ನಿತ್ಯವು ಆದ ಅರಿವೇ ನಾನೆನಲು, ಯಾವಾಗಲೂ ಇರುವ ಅರು ಸ್ವರೂಪವೇ ಅಥವಾ ಅರಿವಿನ ಗಟ್ಟಿಯೇ ನಾನು ಎಂದು ಅನುಭವಕ್ಕೆ ಬರಲು ಸಮಾಹಿತೆ. ಸಮಾಹಿತೆ ಅಂದರೆ ಸಮಾಧಿಯನ್ನು ಅಭ್ಯಾಸ ಮಾಡುವ ಅಂತ ಹೇಳಿದ್ರಲ್ಲ. ಸಮಾಹಿತೆ ಶಬ್ದಕ್ಕೆ ಸಮಾಧಾನ, ಸಮಾಧಿ. ಸಮಾಧಿಯನ್ನು ಅಭ್ಯಾಸ ಮಾಡಬೇಕು ಅಂದರೆ ಕೇವಲ ಆತ್ಮಾಕಾರ ವೃತ್ತಿಯಲ್ಲಿ ಉಳಿಯಬೇಕು ನಿನ್ನ ಮನಸ್ಸು, ಅದು ಸಮಾಧಿ ಅಂತ ಹೇಳ್ಕೊಂಡು ಬಂದಿದ್ರು. ಅದನಂತರ ಸಮಾಹಿತೆ ಪರಿದುದು, ಅದು ಹೊರಟು ಹೋಯಿತು. ಸಮಾಧಿ ಅನ್ನೋದಿಲ್ಲ, ಯಾಕೆ? ಮನಸ್ಸಿಲ್ಲ. ಮನಸ್ಸಿಲ್ಲ ಅಂದಮೇಲೆ ಸಮಾಹಿತೆ ಅನ್ನೋದು ಇಲ್ಲ, ಅರ್ಥಾತ್ ಸಮಾಧಿಯೂ ಇಲ್ಲ. ಪರಿದುದು ತನಗೆ, ಅದರಿಂದ ತನಗೆ ಪರಿದುದು ಅಂತ ಅಲ್ಲಿಗೆ ಅನ್ವಯ. ಅದರಿಂದ ಹೀಗೆ ಆದ್ದರಿಂದ, ಅದರಿಂದವೇ ಹೀಗೆ ಆದ್ದರಿಂದಲೇ ಅಂತರ್ಯಾಮಿ. ಅಂತರ್ಯಾಮಿ ಅನ್ನುವ ಶಬ್ದವನ್ನು ದೊರೆಯಲು, ತ್ಯಾಗ ಮಾಡಲು, ದೊರೆಯಲು, ಪ್ರಾಪ್ತವಾಗಲು ಅಂತ ಒಂದು ಅರ್ಥ ಇದೆ. ಇದು ನಿತ್ಯವಿದ ನಿತ್ಯವೆಂಬುದನ್ನು ಅರಿಯದೆ ಹೃದಯದ ಭೋಗೇಚ್ಛೆ ದೊರೆಯದೆ ಅಂತ ಬರ್ದಾರಲ್ಲ. ಅಲ್ಲಿ ದೊರೆಯದೆ ಅಂದ್ರೆ ಏನು? ತ್ಯಾಗ ಮಾಡದೆ ಅಂತ ಅರ್ಥ ಮಾಡಿದ್ದೇವೆ. ಅದು ಪ್ರಾಪ್ತವಾಗದ್ದು ಆಗದೆ ಅಂತ ಮಾಡಿದ್ದೇವೆ ಅರ್ಥ. ತ್ಯಾಗ ಅಂತ ಅದನ್ನು ಇಲ್ಲೇ ನೆನಪು ಮಾಡಿದೆ ಅಷ್ಟೇ. ದೊರೆಯಲು, ತ್ಯಾಗ ಮಾಡಲು. ದೊರೆಯಲು ಅಂದರೆ ತ್ಯಾಗ ಮಾಡಲು. ಅಂತರ್ಯಾಮಿ ದೊರೆಯಲು ಪಟ್ಟುದು ಅಂದರೆ ತ್ಯಾಗ ಮಾಡುವ ಅಧಿಕಾರ ಬಂತು. ಪಟ್ಟುದು ಎಂದು ಅರಿವುದು ಅಂದರೆ ಅಂತರ್ಯಾಮಿಯು ಕೂಡ ನೀನು ಅಲ್ಲ ಅಂತ ಇದರ ಅರ್ಥ, ಮತ್ತೇನಲ್ಲ. ದೊರೆಯಲು ಪಟ್ಟುದು, ತ್ಯಾಗ ಮಾಡಲು ಅಧಿಕಾರ ಬಂತು ಎಂದು ಅರಿವುದು, ಹೀಗೆ ನೀನು ತಿಳಿದುಕೊಳ್ಳುವುದು ಅಂತ. ಇಲ್ಲೇನು ಆವರಣಗಳನ್ನು ಹೇಳಿರಲ್ಲ, ಸಪ್ತ ಆವರಣಗಳನ್ನು ತ್ಯಾಗ ಮಾಡಕತ್ತಾರೆ. ನೇನು ಸ್ವರೂಪದಲ್ಲಿ ಅವು ಇಲ್ಲ, ಸಾಧನಾ ಅವಸ್ಥೆಯಲ್ಲಿ ಅವು ಬೇಕು, ಈಗ ಅವು ಬೇಡ. ಚಿತ್ತಶುದ್ಧಿ ಆದಮೇಲೆ ಬಿಟ್ಬಿಡೋದು ಅದನ್ನು. ಚಿತ್ತಶುದ್ಧಿಯವರೆಗೆ ಮಾತ್ರ ಬೇಕವು. ಚಿತ್ತಶುದ್ಧಿ ಆದ ಮೇಲೆಯೂ ಅದನ್ನು ಹಿಡ್ಕೊಳ್ತೇನೆ ಅಂದರೆ ಸಮಸಮುಚ್ಚಯ ಬರ್ತದೆ. ಸಮಸಮುಚ್ಚಯ ಹಿಂದೆಲ್ಲ ಖಂಡಿಸಿ ಆಗೈತಿ 4ನೇ ಸಂಧಿಯಲ್ಲಿ. ಸಮಸಮುಚ್ಚಯದಲ್ಲಿ ಅವಲೇಶವೂ ಇಲ್ಲ ಅಂತ ಖಂಡಿಸಿ ಆಗೈತಿ. ಅದಕ್ಕಾಗಿ ಚಿತ್ತಶುದ್ಧಿ ಅನಂತರ ತ್ಯಾಗ ಮಾಡೋದು ಅಂತ. ಕೈವಲ್ಯವು ಅರಿವಿಂದ ಆಹುದು ಎಂದೊಡೆ ಆತ್ಮಕೋವಿದರು ಇಂತು ನೋಡ್ಬೋದು ಅನ್ನೋ ಅಪದ್ಯದಲ್ಲಿಯೂ ಕೂಡ ಈ ವಿಷಯ ಬರ್ತದೆ. ತ್ಯಾಗ ಮಾಡೋದು, ಚಿತ್ತಶುದ್ಧಿ ಆಯ್ತಿಲ್ಲೋ ತ್ಯಾಗ ಮಾಡೋದು, ಸಾಧನ ಸಹಿತ ಕರ್ಮವನ್ನು ತ್ಯಾಗ ಮಾಡೋದು ಅಂತ ಬರ್ತಾರೆ. ಅದನ್ನು ನೆನಪಿಗೆ ತಂದೇನೆ ಅಷ್ಟೇ, ಮತ್ತೇನಿಲ್ಲ ಇಲ್ಲಿ. ನೋಡ್ರಿ ಈಗ ಮುಂದೆಂದು ಪ್ರತ್ಯಕ್ ಪರಾಗ್ಭೇದ. ಇಲ್ಲೇನು ತಪ್ಪಿದ್ದತಿ? ಯಾರ್ದು ಹೊಸ ಪುಸ್ತಕ ಯಾರ ಇದ್ದವರು ಪ್ರತ್ಯಕ್ಷ ಅಂತ ಆಗೈತಿ ನೋಡೋ ಸಿದ್ಧಾನಂದ. ಪ್ರತ್ಯಕ್ ಪರಾಗ್ಭೇದ. ಪ್ರತ್ಯಕ್ಷ ಅಲ್ಲ, ಪ್ರತ್ಯಕ್ ಪರಾಗ್ಭೇದ. ಅಲ್ಲಿ ಕಕಾರಕ್ಕೆ ಪಕಾರವತ್ತು ಬೀಳ್ಬೇಕಾಗಿತ್ತು, ಕ್ಷದೊತ್ತು ಬರ್ದಾನವ. ಪ್ರತ್ಯಕ್ ಪರಾಗ್ಭೇದ. ಪ್ರತ್ಯಕ್ ಪರಾಗ್ಭೇದ ಕೃತ್ಯವು ಅಜ್ಞತೆಯಿಂದೆ ಕೃತ್ಯಮುಂಟೆ. ಕೃತ್ಯಂ ಉಂಟು ಎನುಕುಂ ಅದಿಲ್ಲಾಗಿ ಕೃತ್ಯಂ ಒಂದಿಲ್ಲವು ಎಂದೆಣಲ್. ಅದರಿಂದವೇ ಪ್ರತ್ಯಗಾತ್ಮಂಗೆ ವಿಲಯವು ಹಕ್ಕು. ಇಲ್ಲೇನು ಎರಡು ಶಬ್ದ ಏನು ಹೇಳ್ತದೆ? ಪ್ರತ್ಯಕ್ ಪರಾಗ್. ಪರಾಕ್ ಅಂದ್ರೆ ಹೊರಗೆ, ಪರಾಗ್ ಅದು ಪರಾಗ್ ಭೇದ ಅಂತ ಸಂಧಿ ಆಗೈತಿ. ಪ್ರತ್ಯಕ್ಷ ಪರಾಗ್ ಭೇದ, ಪರಾಕ್ ಭೇದ, ಪರಾಗ್ ಭೇದ. ಒಳಗೆ ಹೊರಗೆ. ಯಾರ ವಿಷಯದಲ್ಲಿದು? ಯಾರು ಕೇಳಾಕೊಳ್ತಿದ್ದಾರೆ ಅವ್ರ ವಿಷಯದಲ್ಲಿ. ಎಲ್ಲಿವರೆಗೆ ಒಳಗೆ ಹೊರಗೆ ಅಂತ ಕೇಳಿದ್ರೆ ಸಾಧನಾ ಅವಸ್ಥೆಯಲ್ಲಿ ಇರುವವರೆಗೆ ಒಳಗೆ ಹೊರಗೆ. ಅಜ್ಞಾನ ಇಲ್ಲಿ ಮೂಲ ಕಾರಣ. ಅಜ್ಞಾನ ಇದ್ದಾಗಲೇ ನಾನು ಜೀವಾತ್ಮ ಅಂತ ಭಾವ ಬಂತು. ಅದನ್ನು ಕಳೆದುಕೊಳ್ಳುವುದಕ್ಕಾಗಿ ಅಥವಾ ಸಂಸಾರದ ದುಃಖಕ್ಕೆ ಬೇಸತ್ತು ಸಂಸಾರವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕಾಗಿ ಗುರುಗಳ ಬಳಿಗೆ ಬಂದ. ಅವನ ಅಧಿಕಾರವನ್ನು ನೋಡಿ ಚಿತ್ತಶುದ್ಧಿ ಆಗಿದ್ದರೆ ನೇರವಾಗಿ ಆತ್ಮಬೋಧೆ, ಚಿತ್ತಶುದ್ಧಿ ಆಗಿಲ್ಲ ಅಂದರೆ
ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡು, ಫಲಾಪೇಕ್ಷೆ ಇಲ್ಲದೆ ಉಪಾಸನೆ ಮಾಡು, ಫಲಾಪೇಕ್ಷೆ ಇಲ್ಲದೆ ಎರಡನ್ನೂ ಕೂಡಿ ಅನುಷ್ಠಾನ ಮಾಡು. ಮೊದಲು ಭಿನ್ನ ಭಿನ್ನ ಹೇಳ್ತಾರೆ. ಫಲಾಪೇಕ್ಷೆ ಇಲ್ಲದೆ ಕರ್ಮ, ಫಲಾಪೇಕ್ಷೆ ಇಲ್ಲದೆ ಉಪಾಸನೆ, ತದನಂತರ ಎರಡನ್ನೂ ಕೂಡಿ ಅನುಷ್ಠಾನ ಮಾಡಿದಾಗ, ಯಾವುದು ಉಪಾಸನ ಮತ್ತು ಕರ್ಮ ಎರಡನ್ನೂ ಕೂಡಿ ಮಾಡಿದಾಗ ಅಂತಃಕರಣ ಶುದ್ಧಿ ಆಗ್ತದೆ ಅಂತ ಹೇಳಿ, ಅಂತಃಕರಣ ಶುದ್ಧಿ ಆದ ಅಧಿಕಾರಿಯೇ ಇಲ್ಲಿ ಅಧಿಕಾರಿ ಅನ್ನುವುದನ್ನು ಆರಂಭದಿಂದ ಹೇಳ್ಕೊಂಡು ಬಂದಾಗಿದೆ. ಅದಕ್ಕಾಗಿ ಇಲ್ಲೇನಂತಾರೆ, ಪ್ರತ್ಯಕ್ ಪರಾಗ್ ಅನ್ನೋದು ಯಾವಾಗಿತ್ತು ಅಂತ ಕೇಳಿದರೆ, ಅಜ್ಞಾನ ಇದ್ದಾಗ ಈ ಶರೀರ ನಾನು ಅನ್ನುವ ಭಾವನೆ ಇರ್ತದೆ. ನಾನು ಅನ್ನುವ ಭಾವನೆ ಯಾವಾಗ ಬರ್ತದೆ, ಈ ಶರೀರವನ್ನೇ ಮಾಧ್ಯಮವನ್ನಾಗಿಟ್ಟುಕೊಂಡು ಒಳಗೆ ಮತ್ತು ಹೊರಗೆ ಅನ್ನುವ ಶಬ್ದ ಉಪಯೋಗ ಆಗ್ತದೆ. ಇದ್ರದ್ದು ಇಷ್ಟು ವಿಷಯ ಶಬ್ದ ಉಪಯೋಗ ಆಗ್ತದೆ. ಪ್ರತ್ಯಕ್ ಪರಾಗ್ ಭೇದ, ಇಲ್ಲಿ ದ್ವೈತ ಆಯ್ತಲ್ಲ, ಒಳಗೆ ಹೊರಗೆ. ಪ್ರತ್ಯಕ್ ಪರಾಗ್ ಭೇದ ಕೃತ್ಯವು ಇದು ಒಳಗೆ ಹೊರಗೆ ಎಂಬುವ ಭಾವನೆ, ಒಳಗೆ ಕರ್ತವ್ಯ ಹೊರಗೆ ಕರ್ತವ್ಯ ಅನ್ನುವ ವ್ಯವಹಾರ ಅದು ಯಾವಾಗ ಅಂತ ಕೇಳಿದ್ರೆ ಅಜ್ಞತೆ ಹಿಂದೆ. ಅಜ್ಞಾನ ಯಾವಾಗ ಇರ್ತದೆ ಅವಾಗಿದಿರ್ತದೆ. ಅಜ್ಞತೆಯಿಂದ ಅಂದರೆ ನಿನ್ನನ್ನು ನೀನು ಮರೆತು ಯಾವಾಗ ಶರೀರದಲ್ಲಿ ನಾ ಅಂತೀಯಲ್ಲ ಆಗ ಬಂದು ಬಿಡ್ತಿದೆಲ್ಲ ಒಳಗೆ ಹೊರಗೆ. ಅಜ್ಞತೆ ಹಿಂದೆ ಕೃತ್ಯಂ ಉಂಟು ಏನಿಕುಂ, ಯಾವಾಗ ಶರೀರ ನಾನು ಅಂದು ಅವಾಗ ಕೃತ್ಯಂ ಉಂಟು. ಅಲ್ಲಿ ಕರ್ತವ್ಯ ಮಾಡೋದು ಇದೆ ನನಗೆ ಶಬ್ದ ನೋಡ್ರಿ. ಕೃತ್ಯಂ ಉಂಟು ಎನಲ್ ಎನಿಕುಂ, ಆಗ ಮಾಡುವುದು ಇದೆ ಅಂತಾಯಿತು. ಯಾವಾಗ ಶರೀರ ನಾನು ಅಂದಾಗ ಮಾಡುವುದು ಇದೆ ಅಂತಾಯಿತು ಎನಲ್. ಅದಿಲ್ಲಾಗಿ ಈಗ ಅದಿಲ್ಲ ಅಂತಾರೆ ಇವರು. ಒಳಗ ಹೊರಗ ಅನ್ನೋದು ಈಗಿಲ್ಲ, ಅದಿಲ್ಲ. ಯಾಕಿಲ್ಲ? ಅಜ್ಞಾನ ಇಲ್ಲ. ಅಜ್ಞಾನ ಇಲ್ಲ. ಮತ್ತು ಅಜ್ಞಾನತೆ ಅಂದರೆ ಹೆಂಗಾಗ್ತದೆ? ಅಜ್ಞಾನ ಇಲ್ಲ. ನಿನ್ನ ಸ್ವರೂಪದಲ್ಲಿ ಅಜ್ಞಾನ ಅಡಿ ಇಡಲಾರದು. ಯಾಕ? ನೀನು ಪ್ರಖರವಾದ ಸೂರ್ಯನೋಪಾದಿಯಲ್ಲಿ ಇದೆಯಾ, ಅಜ್ಞಾನವು ಗಾಢವಾದ ಅಂಧಕಾರದಲ್ಲಿ ಇದೆಯಾ, ಅದು ನಿನ್ನ ಸ್ವರೂಪದಲ್ಲಿ ಅಡಿ ಇಡಲಾರದು. ಕೃತ್ಯಂ ಉಂಟು ಎನುಕುಂ, ಅದು ಇಲ್ಲಾಗಿ, ಮಾಡುವ ಕರ್ತವ್ಯವು ಇಲ್ಲವಾಗಿ. ಕೃತ್ಯಂ ಒಂದು ಇಲ್ಲವು ಎಂದು ಎಣಲ್, ಮಾಡುವ ಕರ್ತವ್ಯವು ಏನೇನೂ ಇಲ್ಲ ಎಂದು ಸಿದ್ಧವಾಗಲು. ಆದ್ದರಿಂದವೇ ಪ್ರತ್ಯಗಾತ್ಮನಿಗೆ ವಿಲಯವಕ್ಕೂ. ಇಲ್ಲಿ ಪ್ರತ್ಯಗಾತ್ಮ ಅಂತ ಬರೋದು, ಒಳಗ ಅಂತ ಅರ್ಥ. ಏನು ಒಳಗ? ಅಹಂ ಶಬ್ದಕ್ಕೆ ಶರೀರ ನಾನು ಅಂತ ತಿಳ್ಕೊಂಡಿದ್ದಾನಲ್ಲ ಅವಾಗ ಹೇಳೋ ಮಾತ. ಅಹಂ ಅಂದ್ರೆ ನಾನು, ಅಹಂ ಅಂದ್ರೆ ನಾನು ಅಂತ ಶರೀರ ಮುಟ್ಕೊಂಡ ಶಿಷ್ಯ ಅಂತ ಇಟ್ಕೊಳ್ಳೋನೀಗ. ಅಲ್ಲಪ್ಪ ಇದು ನೀನಲ್ಲ. ನಿಜವಾದ ಆ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ, ಹಿಂದೊಮ್ಮೆ ಅದಕ್ಕೊಂದು ಕತೆ ಹೇಳಿದ್ನಿ, ಇನ್ನೊಂದು ಸಲ ಹೇಳ್ತೇನೆ. ಆ ಕತೆ ನೆನಪೈತಿ ಇಲ್ಲೋ ಗೊತ್ತಿಲ್ಲ. ಪ್ರತಿಯೊಂದು ಶಬ್ದಕ್ಕೆ ತನ್ನದೇ ಆದ ಅರ್ಥ ಇದೆ. ಶಬ್ದಕ್ಕೂ ಅರ್ಥಕ್ಕೂ ಇರುವ ಸಂಬಂಧವನ್ನು ನಾವೇನಂತ ಕರೆದ್ದೇವೆ? ವೃತ್ತಿ ಅಂತ ಕರೆದ್ದೇವೆ. ಶಬ್ದಕ್ಕೂ ಅರ್ಥಕ್ಕೂ ಇರುವ ಸಂಬಂಧ ವೃತ್ತಿ. ಆ ವೃತ್ತಿ ಎರಡು ಥರ ಆಗ್ತದೆ. ಶಕ್ತಿ ವೃತ್ತಿ, ಲಕ್ಷಣಾವೃತ್ತಿ. ಶಕ್ತಿ ವೃತ್ತಿ ಸಾಕ್ಷಾತ್ ಪದಾರ್ಥದ ಬೋಧನೆ ಆಗ್ತದೆ, ಪದದಿಂದ ಅರ್ಥದ ತಿಳುವಳಿಕೆ ಆಗ್ತದೆ. ಎಲ್ಲಿ ಪದದಿಂದ ನೇರವಾಗಿ ಅರ್ಥದ ತಿಳುವಳಿಕೆ ಆಗಲಿಲ್ಲವೋ ಅಂದ್ರೆ ಅಲ್ಲಿ ಬಾಧ ಹೊಂದಿತಂತ. ಅವಾಗೇನು ಮಾಡ್ತೇವೆ? ಮುಖ್ಯಾರ್ಥಬಾಧೆ ತದ್ಯೋಗೆ ಲಕ್ಷಣ ಅಂತ ಮಾಡ್ತಾರೆ. ಲಕ್ಷಣ ಬರ್ತಾರೆ ಅದಕ್ಕೆ. ಮುಖ್ಯಾರ್ಥಬಾಧೆ ತದ್ಯೋಗೆ ಲಕ್ಷಣ. ಮುಖ್ಯಾರ್ಥ ಬಾಧ ಆದಾಗ, ಒಂದು ಕಡೆ ಆಗದೇ ಇದ್ದಾಗ ಅದಕ್ಕೆ ಸಂಬಂಧಪಟ್ಟಂತಹ ಇನ್ನೊಂದು ಪದಾರ್ಥವನ್ನು ತಗೋತೇವೆ. ಸಂಬಂಧಪಟ್ಟಿರ್ಬೇಕು ಅದು ಮುಖ್ಯಾರ್ಥಕ್ಕೆ. ಮುಖ್ಯಾರ್ಥಕ್ಕೆ ಸಂಬಂಧಪಟ್ಟಿರಬೇಕು, ಅದನ್ನು ತಗೋತೇವೆ. ಮತ್ತು ಇನ್ನೊಂದು ಪದಾರ್ಥ ಅಂದರೆ ಯಾವುದೋ ಅಲ್ಲ. ಅದು ಉದಾಹರಣೆಗೆ ಅಂತೂ ನಿಮಗೆ ಪ್ರಸಿದ್ಧವಾಗಿ ಗೊತ್ತಾಯಿದೆ, ಗಂಗಾಯಾಮ್ ಘೋಷ. ಬೇಡರ ಹಳ್ಳಿ ಎಲ್ಲಿದೆ ಅಂತ ಕೇಳಿದ, ಅಥವಾ ಗೊಲ್ಲರ ಹಳ್ಳಿ ಎಲ್ಲಿದೆ ಅಂತ ಕೇಳಿದ, ಗಂಗೆ ಎಲ್ಲಿದೆ ಅಂತ ಹೇಳಾವ. ಗಂಗಾ ಅಂದ್ರೇನು? ಪ್ರವಾಹ. ಪ್ರವಾಹದಲ್ಲಿ ಹಳ್ಳಿ ಇರುವುದಕ್ಕೆ ಸಾಧ್ಯವಿಲ್ಲ. ಮತ್ತು ಎಲ್ಲಿದೆ ಅಂದರೆ ದಡದಲ್ಲಿ ಇದೆ. ನೀವು ಗಂಗಾ ಶಬ್ದಕ್ಕೆ ಗಂಗಾ ನದಿಯ ದಡ ಅಂತ ಅರ್ಥ ಮಾಡಿರಿ. ಇದು ಲಕ್ಷಣಾವೃತ್ತಿ. ಇದು ಗೊತ್ತಿರುವಂಥದ್ದು. ಲಕ್ಷಿತ ಲಕ್ಷಣ ವಗೇರೆ ಬ್ಯಾಡ್ ನಮಗೆ. ಈಗ ನಮಗೆ ಸಂದರ್ಭನೂ ಅಲ್ಲ, ನಮ್ಮ ಕೆಲಸನೂ ಇಲ್ಲ. ಈಗ ಒಂದು ಶಕ್ತಿ ವೃತ್ತಿ, ಲಕ್ಷಣಾವೃತ್ತಿ ಎರಡು ತಗೊಳ್ಳೋದು. ಇದು ಸಂಬಂಧ. ತನ್ನದೇ ಆದ ಅರ್ಥವನ್ನು ತಿಳಿಸುವುದು ಎರಡು ರೀತಿಯಿಂದ. ಒಂದು ಶಕ್ತಿ ವೃತ್ತಿ, ಇನ್ನೊಂದು ಲಕ್ಷಣಾವೃತ್ತಿ. ಈಗ ಪ್ರತಿಯೊಂದು ಶಬ್ದಕ್ಕೆ ತನ್ನದೇ ಆದ ಅರ್ಥದೊಡನೆ ಸಂಬಂಧ ಇದೆ. ಪ್ರತಿಯೊಂದು ಶಬ್ದಕ್ಕೆ ತನ್ನ ಯಥಾರ್ಥವಾದ ಅರ್ಥದೊಡನೆ ಸಂಬಂಧ ಇದೆ.
ಈಗ ಒಂದು ಮೊಬೈಲ್ ಅಂದರೆ ನೀವು ಲೋಕಾರೂಢಿ ತೊಗೊಳ್ರಿ. ಮೊಬೈಲ್ ಅಂದ್ರೆ ಇದನ್ನು ತರಬೇಕಲ್ಲ ಹುಡುಗ. ಮೊಬೈಲ್ ಬಟ್ಟ ಇದ್ರ ಮ್ಯಾಗ ಒಂದು ಬಟ್ಟೆ ಹೊಚ್ಚಿದ್ರು ಅದನ್ನು ತಂದಂದ್ರೆ ತಪ್ಪಾಗ್ತದೆ. ಹಾಗೆಯೇ ಇದು ಮೌತ್ ಪೀಸ್ ಅಂದ್ರಿ, ಇದು ಕೈಯಾಗ ಕಟ್ಟೋದೊಂದು ವಾಚ್ ಅಂದ್ರಿ, ಅಥವಾ ಗಡಿಯಾರ ಅಂದ್ರಿ. ಗಡಿಯಾರ ಅಂದ ಕೂಡಲೇ ಇದು ಒಂದು ವಸ್ತು ಅಂತ. ಆ ಗಡಿಯಾರ ಅನ್ನೋ ಶಬ್ದಕ್ಕೂ ಈ ವಸ್ತುವಿಗೂ ಸಂಬಂಧ ಇದೆ. ಸಂಬಂಧ ಇದ್ದದ್ರಿಂದಲೇ ಅವ್ನು ಹೋಗಿ ಇದನ್ನು ತೊಗೊಂಬರ್ತಾನೆ. ಇವಿಷ್ಟು ಶಬ್ದಗಳು ಯಾಕಪ್ಪ ಅಂದ್ರೆ ಪ್ರತಿಯೊಂದು ಶಬ್ದಕ್ಕೆ ತನ್ನದೇ ಆದ ಅರ್ಥ ಇದೆ. ಆ ಅರ್ಥಕ್ಕೂ ಶಬ್ದಕ್ಕೂ ಏನು ಹೇಳೀನಿ ನಾನು? ಸಂಬಂಧ ಹೇಳೀನಿ. ಅದನ್ನು ತಲೆಯಾಗ ಇಟ್ಕೊಟ್ರೆ ಸಂಬಂಧ. ಯಾಕಂದ್ರೆ ಸಂಬಂಧ ಮುಖ್ಯತೆ ಇಲ್ಲ ನನಗೆ, ಮತ್ತೇನಿಲ್ಲ. ಸಂಬಂಧ ಹೇಳೀನಿ. ಒಬ್ಬ ಮನುಷ್ಯ, ಭಾಳ ಕತೆ ಓದು ಮಾಡೋದು ಬೇಡ, ಎರಡೇ ಮಾತಿನಾಗ ಮುಗಿಸ್ತೇನೆ. ಸುಮ್ಮನೆ ಅದಕ್ಕೆ ಏನೇನೋ ಬಣ್ಣ ಹಚ್ಚಿ ಹೇಳ್ತೇವೆ ತಿಳಿಲಿ ಅಂತ ಹೇಳಿ. ಒಬ್ಬ ಮನುಷ್ಯ, ಈಗೆಲ್ಲ ಟರ್ಲಿನ ಅರಿವು ಬಂದವ ನೋಡ್ರಿ. ಅಲ್ಲ ಪಾಯ್ಕಾನಲ್ಲ, ಟರ್ಲಿನ ಅರಿವಿ. ಅವ 2000 ನೋಟ್ ಇದ್ದುವಲ್ಲ, ಅವ ಹಮಾಲಿ ಕೆಲಸ ಮಾಡ್ತಿದ್ದ. ಅದೊಂದಿನ ಭಾಳ ಪಗಾರ ಸಿಕ್ತು, 2000 ಸಂಪಾದನೆ ಆಯಿತು. ಭಾಳ ಸಂತೋಷ ಆಯಿತು ಅವನು. ಸಂತೋಷ ಆಯಿತು. ಸಾಯಂಕಾಲ ಕೆಲಸ ಎಲ್ಲ ಮುಗೀತು. ಶರ್ಟ್ ಕಳೆದಿಟ್ಟು ಕೆಲಸ ಮಾಡ್ತಿರ್ತಾರೆ ಹಮಾಲ್ರು. ಅವನ ಹೆಸರೇ ಮರೆತು ಹೋಗುತ್ತೆ. ಹಮಾಲ ಬಾ, ಹಮಾಲ ಹೋಗು, ಹಮಾಲಿ ಬಾ, ಹಮಾಲಿ ಹೋಗು. ಅವನ ಹೆಸರು ಬಸಣ್ಣ. ಆದರೆ ಅವನ ಹೆಸರೇ ಮರೆತು ಹೋಗಿತ್ತು. ಆ ದಿವಸ ಏನಾಯಿತು, ಎದುರಿಗೆ ಕಿಸೆದಾಗ ಆ 2000 ರೂಪಾಯಿ ನೋಟ್ ಇಟ್ಕೊಂಡು ಬರಾಕತ್ತಿದ್ದ ನಾವು. ಅದನ್ನು ಒಳಂಗ್ಯಾಗಿ ಇಟ್ಕೊಂಬಂದಿರ ಹಾಕಿತ್ತು. ಆದ್ರೆ ಅವ್ನು ಇಲ್ಲಿ ಇಟ್ಕೊಂಬರಾಕತ್ತಿದ್ದ. ಅದಕ್ಕೊಂದು ಕಾರಣ ಐತಿ. ಮನೆಗೆ ಹೋದ ಕೂಡಲೇ ಹೋಮ್ ಮಿನಿಸ್ಟರ್ ಇದನ್ನು ನೋಡಿದ್ರೆ ಸಂತೋಷ ಪಡ್ತಾಳು ಅಂತ ಇಲ್ಲಿ ಇಟ್ಕೊಂಡು ಹೊಂಟಿದ್ದವು. ಯಾವನೋ ಬಂದ ಎದುರಿಗೆ, ಅಣ್ಣವ್ರ ನಮಸ್ಕಾರ ರೀ ಅಂದವು. ಇವನು ಕಿಸಿದಾಗ ನೋಟ್ ನೋಡಿ ನಮಸ್ಕಾರ ಅಂದವು. ಇದು ಭಾಳ ಸಂತೋಷ ಆಯ್ತು. ಯಾವನೂ ಇಲ್ಲಿವರೆಗೆ ನಮಸ್ಕಾರ ಅಂದಿಲ್ಲ ಅಂತ. ಅವ ಏನೇನೋ ಕೇಳಿದೆವನ್ನ, ನಾ ಇಲ್ಲಿ ಹೋಗ್ಬೇಕು, ಹೆಂಗೆ ಹೋಗ್ಬೇಕು, ಏನು ಮಾಡಬೇಕು, ದಾರಿ ಹೆಂಗೆ ಏನೋ ಕೇಳಿದ. ಅವ ದಾರಿ ಹೇಳ್ಕೊಡ್ದೆ. ಇವನು ಕಿಸೆದಾಗ ನೋಟ್ ತೆಗೆದು ಅವ್ನು ತಾನು ಕಿಸೆದಾಗ ಇಟ್ಕೊಂಡಿದ್ದ. ಕತೆ ಯಾಕೆ ಹೇಳಕತ್ತೆ ಏನಾದ್ರೆ ಕೇಳಿ. ನೋಟ್ ಖರ್ಚಾಗಿಲ್ಲ. ನೋಟು ಈ ಕಿಸೆದಾಗಿಂದ ಹೋಗಿ ಆ ಕಿಸೆದಾಗ ಕುಳಿತಿದೆ, ಅಷ್ಟೇ ಕೆಲಸ ಇಲ್ಲ. ಆದರೆ ಆ ನೋಟು ಇಟ್ಟುಕೊಂಡು ಹಮಾಲನ್ನು ಇಟ್ಕೊಂಡ್ರೆ ಇವ ಮಾಲೀಕ ಆಗ್ತಾನೆ. ಯಾಕೆ? ದುಡ್ದು ಗಳಿಸ್ಯಾನ. ಆ ಕಳ್ಳನ್ನು ಇಟ್ಕೊಂಡ್ರಿ, ಕಳ್ಳನಿಗೂ ನೋಟಿಗೂ ಸಂಬಂಧ ಹಚ್ಚಿದ್ರಿ, ಅವ್ನು ಕಳ್ಳ ಹಾಕಾನ. ನೋಟಿಗೆ ಆ ಮನುಷ್ಯನ ಸಂಬಂಧ ಹಚ್ಚಿರಲ್ಲ, ಅವ್ನು ಕಳ್ಳ ಹಾಕಾನ. ಆ ನೋಟಿಗೆ ಇವನು ಸಂಬಂಧ ಹಚ್ಚಿರಿ, ಮಾಲೀಕ ಆಗ್ತಾನೆ. ಅವೇನು ಮಾಡಿದಿಲ್ಲೇ, ಬರೀ ಸಂಬಂಧ ತಪ್ಪಿಸ್ತ. ಅದು ಇನ್ನೇನು ಖರ್ಚಾಗೆಲ್ಲ ಏನಿಲ್ಲ, ಬರೀ ಸಂಬಂಧ ತಪ್ಪಿಸ್ಯಾನ ಅಷ್ಟೇ. ಸಂಬಂಧ ತಪ್ಪಿಸಿದ್ದಕ್ಕೆ ಅವಾಗೇನಂದ್ರಿ? ಕಳ್ಳ ಅಂದ್ರಿ. ಹೌದಲ್ಲ? ಇದು ಸ್ವಲ್ಪ ನಾವು ನಿಮ್ಮ ಹತ್ತಿರ ಬರೋಣ. ಈಗ ನಿಮ್ಮ ಹತ್ತಿರ ಬರೋಣ. ಅಹಂ ಅನ್ನುವ ಶಬ್ದ ಸಂಸ್ಕೃತ ಶಬ್ದ, ನಾನು ಅನ್ನುವುದು ಕನ್ನಡ ಶಬ್ದ. ನಾನು ಅನ್ನುವ ಶಬ್ದಕ್ಕೆ ತನ್ನದೇ ಆದ ಯಥಾರ್ಥವಾದ ಅರ್ಥ ಹೊಂದಿದೆ. ಆದರೆ ನಾವೆಲ್ಲಿ ಸಂಬಂಧಪಡಿಸಿದ್ದೇವೆ ಅಂತ ಕೇಳಿದರೆ, ನಾನೂ ಅಲ್ಲದ, ನನ್ನದು ಅಲ್ಲದ ಶರೀರಕ್ಕೆ, ಹಾಗೆ ಇಂದ್ರಿಯಗಳಿಗೆ, ಮನ, ಬುದ್ಧಿ, ಚಿತ್ತು, ಅಹಂಕಾರಾದಿಗಳಿಗೆ ಸಂಬಂಧಪಡಿಸಿದ್ದೇವೆ. ನಾನು ಅನ್ನುವ ಶಬ್ದ ಯಾವುದಕ್ಕೆ ಸಂಬಂಧಪಡ್ತು? ಶರೀರಕ್ಕೆ ಸಂಬಂಧಪಟ್ಟಿತು, ಕಣ್ಣಿಗೆ, ಕಿವಿಗೆ, ಇಂದ್ರಿಯಗಳಿಗೆ ಸಂಬಂಧಪಟ್ಟಿತು. ನಾ ನೋಡಿ, ನಾ ಹೇಳಿ, ನಾ ಕೇಳಿ, ನಾ ಹೋದ್, ನಾ ಬಂದು, ಎಲ್ಲೆಲ್ಲಿ ಹಚ್ಚಿದ್ದೀರಿ ಇದನ್ನು ನಾ ಅನ್ನೋದು? ಎಷ್ಟು ಕಳ್ಳತನ ಇದೆ ನಮ್ಮಲ್ಲಿ. ಏನು ಒಬ್ಬ ಒಂದು ಸಂಬಂಧ ತಪ್ಪಿಸಿದ್ದ ಕಳ್ಳ ಅದ ಅವ. ನಾವು ಎಷ್ಟು ಸಂಬಂಧ ತಪ್ಪಿಸಿದ್ದೇವೆ ಏನೋ ಗೊತ್ತಿಲ್ಲ. ಹಾಗಾದ್ರೆ ನಾನು ಅನ್ನುವ ಶಬ್ದಕ್ಕೆ ಯಥಾರ್ಥವಾದ ಅರ್ಥ ಯಾವುದು ಅಂತ ಕೇಳಿದ್ರೆ ಪ್ರತ್ಯೇಗಾತ್ಮ ಚೈತನ್ಯ. ಅದನ್ನ ಹೇಳಕ್ಕೆ ಹೊಂಟಿದ್ದಾರೆ ಇಲ್ಲಿ, ಮತ್ತೇನಿಲ್ಲ. ಪ್ರತ್ಯಕ್ ಒಳಗಿರುವ ಚೈತನ್ಯ. ತಮ್ಮ ಈ ಶರೀರ ನೀನಲ್ಲೋ, ಇದನ್ನು ಎದುರಿಟ್ಟು ಅರಿವವನು ನೀನು, ಒಳಗಿರುವ ಚೈತನ್ಯವೇ ನೀನು. ಅದಕ್ಕೆ ಅಹಂ ಶಬ್ದಕ್ಕೆ ಪ್ರತ್ಯೇಗಾತ್ಮ ಚೈತನ್ಯ ಅಂತ ಅರ್ಥ ಇದೆ. ಪ್ರತ್ಯೇಗಾತ್ಮ ಚೈತನ್ಯ ಅಹಂ ಶಬ್ದಕ್ಕೆ. ಅದನ್ನು ನಾವು ಎಲ್ಲೆಲ್ಲಿ ಹಚ್ಚಿದ್ದೀವಿ? ಶರೀರಕ್ಕೆ ಹಚ್ಚಿರಿ, ಇಂದ್ರಿಯಗಳಿಗೆ ಹಚ್ಚಿರಿ, ಮನಬುದ್ಧಿಯಾದಿಗಳಿಗೆ ಹಚ್ಚಿರಿ. ಮತ್ತು ಇಷ್ಟು ಕಳ್ಳತನ ಮಾಡಿದ ಮೇಲೆ ಮೋಕ್ಷ ಇಲ್ಲ ಆಕತ್ತಮ್ಮ. ಮತ್ತು ಇದೆಲ್ಲ ಹೋಗ್ಬೇಕಂತ ಅರ್ಥನ. ಶರೀರನ ಅಲ್ಲ, ಮನಸ್ಸನ ಅಲ್ಲ, ಬುದ್ಧಿನ ಅಲ್ಲ, ಚಿತ್ತನ ಅಲ್ಲ, ಅಹಂಕಾರನ ಅಲ್ಲ. ಇದೆಲ್ಲ ಹೋಗ್ಬೇಕಲ್ಲ. ಇದೆಲ್ಲ ಹೋದಾಗ ಮೋಕ್ಷ ಆಗ್ತದೆ. ಮತ್ತು ಇದೆಲ್ಲ ಇಟ್ಕೊಂಡು ಕುಂತೇವಿ, ಜೈಲಿಗೆ ಹಾಕ್ದೆ ಏನು ಮಾಡ್ತಾರೆ ನಮ್ಮನ್ನು? ಜೈಲು ಯಾವ್ದ? ಇದೇ ಭವಸಾಗರವೇ ಜೈಲ, ಮತ್ಯಾವುದು ಅಲ್ಲ. ಮತ್ತು ಜೈಲಿನಾಗ ನಾವು ಯಾಕೆ ಉಳ್ಳಾಡ್ತೇವೆ ಅಂದ್ರೆ, ನಿನ್ನ
ಅರ್ಥ ಕೆಡಿಸ್ಕೊಂಡಿದೆ, ಏನು ಮಾಡುತ್ತಮ್ಮ, ನಾನು ಅನ್ನೋ ಶಬ್ದದ ಅರ್ಥ ಗೊತ್ತಿಲ್ಲ ನನಗೆ, ಅದು ಕಳ್ಳಾಗಿದೆ, ಹುಟ್ಟು ಸಾಯಿ ಹುಟ್ಟು ಸಾಯಿ ಅಂತಿದ್ರ ಅರ್ಥ. ಇಲ್ಲಿ ಪ್ರತ್ಯೇಗಾತ್ಮ ಅನ್ನೋದಕ್ಕೆ ಸುಮ್ಮನೆ ನೋಡ್ರಿ. ಪ್ರತ್ಯಕ್ ಪರಾಗ್ ಭೇದ ಕೃತ್ಯವು ಅಜ್ಞತೆಯಿಂದೇ. ಕೃತ್ಯಂ ಉಂಟು ಏನಿಕುಂ ಅದಿಲ್ಲಾಗಿ. ಈಗ ಅದು ಕರ್ತವ್ಯ ಅನ್ನೋದು ಇಲ್ಲ. ಯಾಕೆ ನೀನು ಆತ್ಮಸ್ವರೂಪ ಪ್ರತ್ಯೇಗಾತ್ಮ ಚೈತನ್ಯ ಅಂತ ಹೇಳಿದ್ವಲ್ಲ, ಅದೂ ನೀನಲ್ಲ. ಈಗ ಪ್ರತ್ಯೇಗಾತ್ಮನೂ ನೀನಲ್ಲ. ಕೃತ್ಯ ಮುಂದಿಲ್ಲವು ಎಂದೆನಲ್, ಒಂದಿಷ್ಟು ಕರ್ತವ್ಯವೂ ಇಲ್ಲ ಎಂದು ಹೇಳಲು ಅದರಿಂದ ಅಂದ್ರೆ ಹೀಗೆ ಸಿದ್ಧವಾದ್ದರಿಂದ ಪ್ರತ್ಯೇಗಾತ್ಮಂಗೆ ವಿಲಯಬೇಕು. ಪ್ರತ್ಯೇಗಾತ್ಮನು ಕೂಡ ಆತ್ಮನಲ್ಲಿ ಲಯವನ್ನು ಹೊಂದುತ್ತಾನೆ. ಅಂದ್ರೆ ಪ್ರತ್ಯೇಗಾತ್ಮ ಅನ್ನೋ ಹೆಸರೂ ಕೂಡ ಹೋಗುತ್ತದೆ. ಪ್ರತ್ಯೇಕಾತ್ಮ ಅಂದ್ರೆ ಒಳಗಂತ ಆಯ್ತಲ್ಲ, ಒಳಗಂದ ಅಂದ್ಕೊಳ್ಳಿ ಹೊರಗೊಂದತಿ, ಅದು ಕೂಡ ಬಂದೇ ಬಿಡ್ತದೆ. ಅದು ಒಳಗೆ ಅಂದೆಲ್ಲೋ ಹೊರಗೆ ಅನ್ನೋ ಶಬ್ದ ಬಂದೇ ಬರ್ತದೆ. ಅದಕ್ಕೆ ಪ್ರತ್ಯೇಗಾತ್ಮನಿಗೆ ನಿನ್ನ ಸ್ವರೂಪದಲ್ಲಿ ಲಯ ಆಗ್ತದೆ ಅಂದ್ರೆ ಅಭಿಪ್ರಾಯ. ಪ್ರತ್ಯೇಗಾತ್ಮ ಅನ್ನೋ ಹೆಸರು ಕೂಡ ನಿನಗೆ ಹೊಂದುಗಡೆ ಆಗುವಂಥದ್ದು ಅಲ್ಲ ಅಂತ ಇದರ ಅಭಿಪ್ರಾಯ. ಇಂತೂ ಮುಂದಿನ ನೋಡೋಣ್ರಿ. ಇಂತೂ ಕರ್ತಾದಿ ಭಾವನೆ ತನ್ನೋಳು ಅಳಿದು ಅಂದು ಕಾಂತೆ ತಾನೇ ಬ್ರಹ್ಮವು ಎನಿಪುದು ಸಂತರೆಲ್ಲರ ಮತವು ಅಹುದು ಎಂದು ತಿಳಿಯುವುದು ಓರಂತೆ ವಿಶ್ವಾಸದೊಡನೆ ಕೂಡಿ. ವಿಶ್ವಾಸ ಅನ್ನೋದು ಶ್ರದ್ಧಾ, ಶ್ರದ್ಧಾ ಅಂದರೂ ವಿಶ್ವಾಸ, ವಿಶ್ವಾಸ ಅಂದರೂ ಶ್ರದ್ಧಾ. ನೋಡ್ರಿ ಒಂದೊಂದು ಅಕ್ಷರ ಇಲ್ಲೇನು ಬಾಳಿಲ್ಲ. ಇಂತೂ ಉಕ್ತ ಪ್ರಕಾರ ಮೇಲೆ ಹೇಳಿಕೊಂಡು ಬಂದ ರೀತಿಯಂತೆ ಉಕ್ತ ಪ್ರಕಾರ ಕರ್ತಾದಿ ಭಾವನೆ, ಕರ್ತಾದಿ ಆದಿ ಪದದಿಂದ ಏನೇನು ಹೇಳ್ಕೊಂಬಂದ್ರಲ್ಲ ಅವೆಲ್ಲವುಗಳು ಪ್ರತ್ಯೇಕಾತ್ಮದವರೆಗೆ, ಪ್ರತ್ಯೇಕ ಚೇತನದವರೆಗೆ. ಕರ್ತಾದಿ ಭಾವನೆ ತನ್ನೋಳು ಅಳಿದು ಅಂದು, ನಿನ್ನಲ್ಲಿ ಅದು ಎಂದೆಂದೂ ಇಲ್ಲವೇ ಇಲ್ಲ, ಅಳಿದು ನಾಶವಾಗಿ ಅಂದು ಕಾಂತೆ ಎಲೈ ಮೈತ್ರೇಯೇ ತಾನೇ ಬ್ರಹ್ಮವೆನಿಪುದು. ಆವಾಗ ಸಾಧಕನು ನನ್ನ ಸ್ವರೂಪವೇ ಬ್ರಹ್ಮವೆಂದು ತಿಳಿದುಕೊಂಡಿರುತ್ತಾನೆ. ಇದು ನಾ ಹೇಳೋದಲ್ಲ, ಸಂತರೆಲ್ಲರ ಮತವು, ಎಲ್ಲ ತತ್ವವೇತ್ತರ ಅಭಿಪ್ರಾಯವು ಅಹುದು ಎಂದು ತಿಳಿಯುವುದು ಓರಂತೆ ಚೆನ್ನಾಗಿ. ಓರಂತೆ ಅಂದರೆ ಚೆನ್ನಾಗಿ ತಿಳಿಯುವುದು. ಅದು ಅದರ ಜೊತೆಗೆ ಇನ್ನೊಂದು ಬರೆದ್ರು, ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧೆ ಇದ್ದರೆ ಮಾತ್ರ ಅವನು ಜ್ಞಾನಿ ಆಗ್ತಾನೆ, ಇದ್ದರೆ ಆಗೋದಿಲ್ಲ. ಶ್ರದ್ಧತ್ವ ಸೌಮ್ಯ ಉಪನಿಷತ್ತು, ಶ್ರದ್ಧಾವಾನ್ ಲಭತೆ ಜ್ಞಾನಂ ಗೀತೆ. ಶ್ರದ್ಧೆ ಬಹಳಷ್ಟು ಮುಖ್ಯ. ವಿಶ್ವಾಸದೊಡನೆ ಕೂಡಿ ಅಂದರೆ ಶ್ರದ್ಧೆಯೊಡನೆ ಕೂಡಿ ಓರಂತೆ ಚೆನ್ನಾಗಿ ತಿಳಿಬೋದು ಅಂತ ಅನ್ವಯ. ಚೆನ್ನಾಗಿ ತಿಳಿದುಕೊಳ್ಳುವುದು ನಿನ್ನನ್ನು ನೀನು ಅಂತ. ಯೋಗೀಶ್ವರಂಗೆ ಕರ್ತೃತ್ವಾದಿ ಜೀವಭಾವ ನಿಷೇಧ ನಿರೂಪಣೆ ಸೂತ್ರ. ಇದು ಮುಕ್ತಾಯ ಆಯಿತು. ಮುಂದಿನ ಸೂತ್ರ ನೋಡೋಣ. ಆವರಣಗಳನ್ನು ಅಡಗಿಸಿ ನಿಂದ ನಿರಾವರಣವೇ ಪರಬ್ರಹ್ಮವು. ಪರಬ್ರಹ್ಮ ಅಂದರೆ ಯಾವುದು ಅಂದ್ರೆ ಆವರಣ ರಹಿತವಾದದ್ದು. ಆವರಣ ಭಂಗಾನುಕೂಲೋ ವ್ಯಾಪಾರ ಜ್ಞಾನಂ ಅಂತ ಅದಕ್ಕೆ ಲಕ್ಷಣ ಮಾಡ್ಯಾರಲ್ಲ ಜ್ಞಾನಕ್ಕೆ. ಆವರಣ ಭಂಗಾನುಕೂಲ ವ್ಯಾಪಾರವೇ ಜ್ಞಾನ. ಅದೇನು ಆತ್ಮನನ್ನು ಹೊಸದಾಗಿ ತಂದು ಕೊಡೋದಿಲ್ಲ ನಮಗೆ. ಮ್ಯಾಲಿರುವ ಆವರಣ ಅಷ್ಟು ತೆಗೆದು ಹಾಕ್ತದೆ. ಅಜ್ಞಾನವೇ ಆವರಣ, ಅಜ್ಞಾನ ಅಷ್ಟು ತೆಗೆದು ಹಾಕ್ತದೆ. ಉಳಿದ ಆವರಣ ಎಲ್ಲ ತಮ್ಮಷ್ಟಕ್ಕೆ ತಾವು ಹೋಗ್ತಾವೆ. ಬಿಡ್ರಿ, ವಿಸ್ತಾರವಾಗಿ ಹೇಳಿದ್ದೆ, ತಮ್ಮಷ್ಟಕ್ಕೆ ತಾವು ಹೋಗ್ತಾವೆ. ಇದೆಲ್ಲಕ್ಕೂ ಮೂಲ ಕಾರಣ ಯಾವುದು? ಅಜ್ಞಾನವೇ ಮೂಲ ಕಾರಣ. ಅದು ತನ್ನಷ್ಟಕ್ಕೆ ತಾನೇ ಹೋಗುತ್ತದೆ ಅಂತ ಅಭಿಪ್ರಾಯ. ಆವರಣಗಳು ಅಡಿಗೆಗೆಲ್ಲ ಆವರಣ ಹೇಳಿ ಆಯಿತು. ಸಪ್ತಾವರಣ ಅಜ್ಞಾನವನ್ನು ಸೇರಿಸ್ಕೊಡ್ರಿ, 8 ಮಾಡಿರಿ. ಅದರ ಮಕ್ಕಳು ಇವೆಲ್ಲ 8 ಮಾಡಿರಿ, ನಮಗೇನು ಹೇಳಕ್ಕೆ ತೊಂದರೆ ಇಲ್ಲ. ಆವರಣಗಳನ್ನು ಅಡಗಿಸಿ ನಿಂದ ಅಂದ್ರೆ ಆ ಸ್ಥಿತಿಯಲ್ಲಿ ನಿಂತಿರುವ ನಿರಾವರಣವೇ ಪರಬ್ರಹ್ಮವು. ಆವರಣರಹಿತವಾದದ್ದೇ ಪರಬ್ರಹ್ಮವು. ಮಾಯಾ ಎಂಬುವ ಆವರಣವು ಆತ್ಮನಲ್ಲಿ ಇಲ್ಲ ಅಂತ ಇದರ ಅಭಿಪ್ರಾಯ. ಮಾಯಾ ಎಂಬುವ ಆವರಣ ಇದ್ದಾಗ ಈಶ್ವರ ಆದಲ್ಲವ, ಉಪಾಧಿ, ಅದನ್ನು ಆವರಣ ಅಂತ ಅಂಗೀಕಾರ ಮಾಡಬೇಕಲ್ಲ. ಈಶ್ವರ ಆದ, ಈಶ್ವರ ಆದಂತೆ ಆದ, ಈಶ್ವರ ಆಗಿಲ್ಲ. ಹಾಗೆ ಇವನು ಕೂಡ ಜೀವ ಆದಂತೆ ಆಗಿದ್ದ, ಇವನು ಜೀವ ಆಗಿಲ್ಲ, ಇವನು ಜೀವಾತ್ಮ ಆಗಿಲ್ಲ. ತಿಳಿಸುವಾಗ ಅರಿದೊಡೆ ಪರಮಾತ್ಮ, ಮರಿದೊಡೆ ಜೀವಾತ್ಮ, ತಿಳಿಸುವ ಸಂದರ್ಭದ ಮಾತುಗಳವೆಲ್ಲ. ಆಯಿತು. ಮುಂದೆ ಒಂದು ನುಡಿ ನೋಡ್ರಿ, ಒಂದೇ ನುಡಿ ನೋಡೋಣ. ಕೆಸರಿನ 7 ಆವರಣವನು 3 ಆವರಣ ಸಮಾಧಿಯನು
ನಿರಾವೃತಿಯಾಗಿ ಯಶವ ಪರಬ್ರಹ್ಮವನು ಮುದ್ರೆಗಳನ್ನು ನಾನು ಉಸುರುವೆನು ಅಬಲೆ ನೀನು ಆಲಿಸು. ಇಲ್ಲೇ ನಾಮ ಸಂಕೀರ್ತನ ಅಷ್ಟೇ ಇದು, ಮತ್ತೇನಿಲ್ಲ. ಹೆಸರು ಹೇಳೋದು ಅಷ್ಟೇ. ಹೇಳಿದ ಹಿಂದೆ ಹೇಳಿದ 7 ಆವರಣವನು, 7 ಆವರಣಗಳು. ಹಾಗೆ ಮುಂದೆ 3 ಆವರಣ ಸಮಾಧಿಯನು, 3 ಆವರಣಾತ್ಮಕವಾದ ಸಮಾಧಿಯನು. ಅಲ್ಲಿ ಧ್ಯಾತೃ ಜ್ಞಾನ ಧ್ಯೇಯ, ಮತ್ತೇನು ತಗೊಳ್ಳೋದಿಲ್ಲ. ಇಲ್ಲಿ ಧ್ಯಾತೃ ಧ್ಯಾನ ಧ್ಯೇಯ, ನಾನು ಪರಬ್ರಹ್ಮ ಪರಬ್ರಹ್ಮ ಅಂತ ಸಮಾಧಿ ಅವಸ್ಥೆಯಲ್ಲಿ ಕೊಳ್ತಿರ್ತಾನೆ. ಆ ಚಿಂತನೆ ನಿರಂತರವಾಗಿ ನಡೆದಿರ್ತದೆ, ಹೊರಗಿಂದ ಏನೂ ಗೊತ್ತಿರೋದಿಲ್ಲ. ಇವಾಗ ಏನಂದೇವೆ? ಸಮಾಧಿಯಲ್ಲಿ ಇರುವವನು ಅಂತ ಕರೆದೇವೆ. ಸಮಾಧಿಯಲ್ಲಿ ಇರುವವನಂದ್ರೆ ಅಂತಃಕರಣ ವೃತ್ತಿ ಇದೆ. ಇಲ್ಲಿ ಅಂತಃಕರಣ ವೃತ್ತಿ ಇಲ್ಲದೆ ಹೋದರೆ ಶರೀರ ಬಿದ್ದು ಹೋಗ್ತದೆ. ಶರೀರ ಬೀಳಬಾರ್ದಂದ್ರೆ ಅಂತಃಕರಣ ವೃತ್ತಿ ಇರಲೇಬೇಕು. ಆದರೆ ವ್ಯವಹಾರ ಯಾವುದೂ ಇಲ್ಲ ಇಲ್ಲಿ. ಯಾವ ವ್ಯವಹಾರ ಇದೆ? ಬೇರೆ ಅಹಂ ಬ್ರಹ್ಮಾಸ್ಮಿ ಅನ್ನೋದೊಂದು ವ್ಯವಹಾರ ಇದೆ. ಆ ವ್ಯವಹಾರ ನೋಡೋಣ ಮುಂದೆ ಏನು ಬರ್ತದೋ. ಈಗ ಸದ್ಯಕ್ಕೆ ಏನೂ ಕರ್ತವ್ಯ ಇಲ್ಲ ಅಂತ ಆದರೂ ಕೂಡ ಸಮಾಧಿ ಅವಸ್ಥೆಯಲ್ಲಿ ಆತ್ಮಾಕಾರ ವೃತ್ತಿ ನಿರಂತರ ನಡಿಬೇಕು. ಅನಾತ್ಮಾಕಾರ ವೃತ್ತಿ ತಿರಸ್ಕಾರ ಆಗಿರಬೇಕು. ನಿಧಿಧ್ಯಾಸನದ ಪರಿಪಕ್ವ ಅವಸ್ಥೆಯೇ ಸಮಾಧಿ. ಸಮಾಧಿ ಸಮಾಧಿ ಅಂದರೆ ಇನ್ನೇನು ಬೇರೆ ಅಲ್ಲ. ನಿಧಿಧ್ಯಾಸನದ ಪರಿಪಕ್ವ ಅವಸ್ಥೆಯನ್ನೇ ಸಮಾಧಿ ಅಂತ ಕರ್ಕೊಂಡು ಬಂದಾರೆ. ಇದರ ಸಮಾಧಿ ಅನ್ನೋ ಹೆಸರು ಕೂಡ ಬರೋದಿಲ್ಲ ಇಲ್ಲೇ. ಯಾಕಂದರೆ ಆತ್ಮತತ್ವದಲ್ಲಿ ಸಮಾಧಿ ಅನ್ನೋ ಹೆಸರು ಎಲ್ಲಿ ಬಂದಿತು? ನಿಧಿಧ್ಯಾಸನ ಪರಿಪಕ್ವ ಅವಸ್ಥೆ. ಮನನದ ಪರಿಪಕ್ವ ಅವಸ್ಥೆ ನಿಧಿಧ್ಯಾಸನ, ಶ್ರವಣದ ಪರಿಪಕ್ವ ಅವಸ್ಥೆ ಮನನ, ಮನನದ ಪರಿಪಕ್ವ ಅವಸ್ಥೆ ನಿಧಿಧ್ಯಾಸನ, ನಿಧಿಧ್ಯಾಸನದ ಪರಿಪಕ್ವ ಅವಸ್ಥೆಯ ಸಮಾಧಿ. ಭೇದ ಬಾಧಕ ಅಭೇದ ಸಾಧಕ ಚಿಂತನೆ ಆಗಬೇಕಲ್ಲ. ಮೊದಲ ಶ್ರವಣ ಆಯಿತು, ಭೇದ ಬಾಧಕ ಅಭೇದ ಸಾಧಕ ಚಿಂತನೆ ಮನನ. ಅದು ನಿಲ್ಲಬೇಕಾದ. ಅದು ನಿಂತಾಗ ಆತ್ಮಾಕಾರ ವೃತ್ತಿ ಏಕಾಕಾರ ಹೋಗ್ತೈತಿ. ಇಲ್ಲಿ ಭೇದ ಬಾಧಕ ಅಭೇದ ಸಾಧಕ ಚಿಂತನೆ ಮಾಡುವಾಗ ಮನಸ್ಸು ಒಂದೇ ಕಡೆ ಇರ್ತದೇನೆ? ಇರುವುದಿಲ್ಲ. ತರಬೇಕಲ್ಲ ವಿಷಯಗಳನ್ನು. ಭೇದ ಬಾಧಕ ಯುಕ್ತಿಗಳನ್ನು ತರಬೇಕು, ಅಭೇದ ಸಾಧಕ ಯುಕ್ತಿಗಳನ್ನು ತರಬೇಕು. ಅದನ್ನೆಲ್ಲ ತಂದಾಗ ಮನಸ್ಸಿನ ಕೆಲಸ ಭಾಳ ಐತಿದೆ. ಪರಿಪಕ್ವ ಅವಸ್ಥೆಗೆ ಹೋಯಿತು ಅಂದ್ರೆ ನಿಧಿಧ್ಯಾಸನ. ಅಲ್ಲಿ ಕೇವಲ ಆತ್ಮಾಕಾರ ವೃತ್ತಿ ನಿರಂತರವಾಗಿ ನಡಿಬೇಕು ಅಂತ. ಆತ್ಮಾಕಾರ ವೃತ್ತಿ ಪ್ರವಾಹ ಪ್ರವರ್ಧನಂ, ನಿರಾಕಾರ ವೃತ್ತಿ ತಿರಸ್ಕಾರ ಸಮಾಧಿ ಅಂತ ಲಕ್ಷಣ ಮಾಡಲಿಕ್ಕೂ ಇಲ್ಲಿ ನಮಗೆ ಅವಕಾಶ ಇದೆ. ನೋಡೋಣ್ರಿ ಈಗ ಮುಂದಿನ ನುಡಿ. ಅಲ್ಲಿ ಬರೀ ನಾಮ ಸಂಕೀರ್ತನ ಅಂತ ಹೇಳಿನೆಲ್ಲ ಒಂದು ನುಡಿಯಾಗಿ ಮತ್ತೇನೂ ಇಲ್ಲ ಇಲ್ಲಿ. ನಿರಾವೃತಿಯಾಗಿ ಯಶವ ಪರಬ್ರಹ್ಮವನು ಮತ್ತು ಮುದ್ರೆಗಳನ್ನು ನಾನು ಉಸುರುವೆನು ಅಬಲೆ ನೀನು ಆಲಿಸು. ಈ ಎಲ್ಲ ವಿಷಯ ಹೇಳ್ತೇನೆ. 9 ಆವರಣ ಮಾಡಿರಿ ಇಲ್ಲಿ. 10 ಅದು ಮತ್ತು ಸಪ್ತಾವರಣ ಮತ್ತೊಂದು 3 ಸೇರಿಸಿರಲ್ಲ, 10 ಆವರಣ ಅದು. ಆಮೇಲೆ ಪರಬ್ರಹ್ಮದ ಸ್ವರೂಪವನ್ನು ಮತ್ತೆ ಹೇಳ್ತೇನೆಂದರು. ಮತ್ತು ಈಗ ಹೇಳಿದ್ದಕ್ಕೆ ಅನುಭವ ಬಂದಿಲ್ಲ ಏನಂದ್ರೆ ಬಂದಿಲ್ಲ ಅಂತ ಅದರ ಅರ್ಥ. ಹೇಳಿದ್ರು ಅವರು, ಕೇಳೋವನ ಅನುಭವಕ್ಕೆ ಬರಬೇಕಲ್ಲ. ತತ್ವಜ್ಞಾನಿಗಳು ಹೇಳಿದರು ನೀನೇ ಬ್ರಹ್ಮ ಅಂದರು. ನೀವು ಅಹಂ ಬ್ರಹ್ಮ ಅಂತ ಆಗಬೇಕಾದ್ರೆ ನೀವು ಅಂತಃಕರಣ ಶುದ್ಧ ಆಗಿರಬೇಕು. ಅಹಂ ಬ್ರಹ್ಮ ಅಂತ ಸಹಜ ಸ್ಥಿತಿ ಆಗಬೇಕು. ಆವಾಗ ಮುಕ್ತಾಯ ಆಗ್ತದೆ. ಅದಕ್ಕೆ ಮತ್ತೆ ಯಾಕೆ ಮುಂದುವರಿತು ಅಂದರೆ ಹೇಳಿದ್ದನ್ನೇ ಹೇಳುವುದು ಅಭ್ಯಾಸ ಅನ್ನುವ ಲಿಂಗ ಅಂತ ಇಲ್ಲಿ ಅನ್ವಯ ಮಾಡಿಕೊಡೋದು. ಅಭ್ಯಾಸ ಅನ್ನುವ ಲಿಂಗ, 2ನೇ ಲಿಂಗ. ನೋಡ್ರಿ ಮುಂದೆ ನೋಡಿ ಏನಂತದ. ತನು ಮೊದಲಾದ ವಿಷಯವು ಇಂದ್ರಿಯಾಳಿಗಳು ಅನಿತನು ಮನದೊಳು. ಆ ಮನವನು ಘನಬುದ್ಧಿಯೊಳಗೆ ಅದನ್ನು ಅಹಮಿನೊಳು ಅದನ್ನು ಮಾನಿನಿ ಚಿತ್ತದೊಳು ಲಯಸುದನಿನ್ನು. ನಿಮ್ಮ ಪುಸ್ತಕದಾಗ ಏನತ್ ನೋಡ್ರಿ, ಲಯಸುದನಿನ್ನು ಐತ್ರಿ. ಲಯಸುದನಿನ್ನು ದದ 2 ಅದಾವಲ್ಲ. ಏನಂತಾರೆ ನೋಡ್ರಿ, ಪದಚ್ಛೇದ ಮಾಡಿದಾಗ ನಿಮಗೆ ಅರ್ಥ ಎಲ್ಲ ಗೊತ್ತಾಗಿ ಬಿಡ್ತದೆ. ತನು ಮೊದಲಾದ ವಿಷಯ ಇಂದ್ರಿಯಾಳಿಗಳು ಅನಿತನು. ಒಂದು ಇಷ್ಟೆಲ್ಲ ಪದಚ್ಛೇದ ಇದೆ. ಶರೀರ, ವಿಷಯ ರೂಪ ರಸ ಗಂಧ ಶಬ್ದ ಸರ್ಪ ಸ್ಪರ್ಶ ವಿಷಯ. ಆಮೇಲೆ ಇಂದ್ರಿಯಗಳು, ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು. ಅದರ ಜೊತೆಗೆ ಇಂದ್ರಿಯಗಳೆಂದರೆ ಇಷ್ಟೆಲ್ಲ ತಗೊಳ್ಳೋನು. ಈಗ ಮನಸ್ಸೊಂದು ಉಳಿಸಿದ್ದಾರೆ ಅವರು, ನೋಡೋನು. ತನು ಮೊದಲಾದ ವಿಷಯ, ಶರೀರವು ಒಂದು ವಿಷಯವೇ. ವಿಷಯ ಇಂದ್ರಿಯಾಳಿಗಳು, ವಿಷಯ ಇಂದ್ರಿಯಾಳಿಗಳು ಅಂದ್ರೆ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಅನಿತನು. ಅವೆಲ್ಲವುಗಳನ್ನು
ಮನದೊಳು ಲಯ ಮಾಡೋದು ಮತ್ತೇನಿಲ್ಲ, ಅವೆಲ್ಲವುಗಳನ್ನು ಮನದಲ್ಲಿ ಲಯ ಮಾಡೋದು. ಮನದೊಳು ಆ ಮನವನು ಘನಬುದ್ಧಿಯೊಳಗೆ, ಘನಬುದ್ಧಿ, ಘನ ಅಂತ ಒಂದು ವಿಶೇಷಣ ಕೊಟ್ಟಾರೆ, ಅರು ಸ್ವರೂಪವಾಗಿರುವ ಬುದ್ಧಿಯೊಳಗೆ ಅದನ್ನು, ಆ ಬುದ್ಧಿಯನ್ನು ಅಹಮಿನೊಳು, ಅಹಮಿನಲ್ಲಿ ಅಹಂಕಾರದಲ್ಲಿ, ಅಹಮಿನೊಳು ಅದನ್ನು ಮಾನಿನಿ ಅಂತ ಸಂಬೋಧನ ಪ್ರಥಮ, ಅದನ್ನು ಇಟ್ಕೊಂಡ್ಬಿಡ್ರಿ. ಮಾನಿನಿ ಶಬ್ದದ ಅರ್ಥ ಹೇಳಾಗೈತಿ. ಮಾನಿನಿ ಮಾನವುಳ್ಳವಳೆ, ಅಹಮಿನೊಳು ಅದನ್ನು ಮಾನಿನಿ, ಯಾವುದನ್ನು ಅಹಂಕಾರವನ್ನು ಚಿತ್ತದೊಳು, ಮನ ಬುದ್ಧಿ ಚಿತ್ತು ಅಹಂಕಾರ ಅಂತ ನಮ್ಮಲ್ಲಿ ಕ್ರಮ ಇದೆ. ಪರಂತು ಇವರು ಏನು ಮಾಡಿದರು, ಅಹಂಕಾರವನ್ನು ಚಿತ್ತದಲ್ಲಿ ಏನು ಸೇರಿಸಿರು, ಚಿತ್ತದೊಳು. ಇಲ್ಲಿ ಚಿತ್ತ ಅನ್ನೋದಕ್ಕೊಂದಿಷ್ಟು ಪ್ರಾಶಸ್ತ್ಯ ಕೊಟ್ಟಾರೆ ಇವರು. ಎಲ್ಲ ಸ್ಮರಣೆಯನ್ನು ಹಿಡಿದಿಟ್ಟುಕೊಳ್ಳುವುದು ಆದ್ದರಿಂದ ಅದನ್ನು ಕೊನೆಗಿಟ್ಟಾರೆ. ಈ ಗ್ರಂಥದಲ್ಲಿ ಕೊನೆಗಿಟ್ಟಾರೆ. ಚಿತ್ತದೊಳು ಲಯಿಸುವುದು, ಲಯಿಸುವುದು ಪದಚ್ಛೇದ ನೋಡ್ರಿ ಅಲ್ಲಿ, ಲಯಿಸುವುದು ಅದನ್ನು ಇನ್ನು, ಮುಂದೆ ಹೇಳುವ ಪ್ರಕಾರ ಅದಿನ್ನು ಅನ್ನೋದು ಮುಂದಕ್ಕೆ ಅನ್ವಯ ಆಗ್ತದೆ. ಅದಕ್ಕಾಗಿ ಅದನು ಅಂತ ಇರಬೇಕಲ್ಲ, ಲಯಿಸುವುದು ಅದನು ಇನ್ನು. ಏನೇನು ಮಾಡಿದ್ರು ಒಂದರಲ್ಲಿ ಒಂದು ಲಯ ಮಾಡ್ಕೊತ ಹೋಗೋದು. ಇದು ಲಯ ಚಿಂತನೆ. ಇಂದ್ರಿಯಗಳನ್ನು, ತನುವನ್ನು ಮನಸ್ಸಿನಲ್ಲಿ, ಮನಸ್ಸನ್ನು ಬುದ್ಧಿಯಲ್ಲಿ, ಬುದ್ಧಿಯನ್ನು ಅಹಂಕಾರದಲ್ಲಿ, ಅಹಂಕಾರವನ್ನು ಚಿತ್ತದಲ್ಲಿ ಲಯ ಮಾಡ್ಕೊತ ಹೋಗೋದು. ಇದು ಲಯ ಮಾಡುವ ಕ್ರಮ ಹೇಳಿದ್ದಾರೆ. ಮುಂದೆ ಏನಂದರು, ಅದನ್ನು ಇನ್ನು ಜ್ಞಾತೃವಿನೊಳಗೆ, ಅದನ್ನು ಆ ಚಿತ್ತ ಅನ್ನುವುದನ್ನು ಜ್ಞಾತೃವಿನೊಳಗೆ, ಅದನ್ನು ಊರೇ ಮಾಯಾ ತನುವಿನೊಳಗೆ, ಮಾಯಾ ತನುವಿನೊಳು, ಮಾಯಾ ಅಂತ ಒಂದು ಅಂಗೀಕಾರ ಮಾಡ್ಯಾರು. ಇದು ಸಮಷ್ಟಿಗೀಗ, ಸಮಷ್ಟಿಗೆ ಹೋಗೋದು. ಈಗ ವ್ಯಷ್ಟಿ ಆಯಿತು. ಮಾಯಾ ತನುವಿನೊಳು, ಮಾಯಾ ತನುವಿನೊಳು ಅಂದರೆ ಇಲ್ಲಿ ಅವಿದ್ಯೆ ಅಂತ ಅಂಗೀಕಾರ ಮಾಡಲಿಕ್ಕೆ ಅವಕಾಶ ಇದೆ ಸಾಧಕನಿಗೆ. ಮಾಯೆಯನ್ನು ಅಂಗೀಕಾರ ಮಾಡಿದಾಗ ಅವಿದ್ಯೆಯನ್ನು ಕೂಡ ಅಂಗೀಕಾರ ಮಾಡಲಿಕ್ಕೆ ಅಧಿಕಾರ ಇದೆ ನಮಗೆ. ಮಾಯೆ, ಅವಿದ್ಯೆ, ಅಜ್ಞಾನ ಇವೆಲ್ಲ ಪರ್ಯಾಯ ಪದ ಅಂತ ಕೂಡ ಕೆಲವು ಗ್ರಂಥಗಳಲ್ಲಿ ಬರ್ಕೊಂಡು ಬಂದಿದ್ದಾರೆ. ಮಾಯೆ ಏಕದೇಶವನ್ನು ಅವಿದ್ಯೆ ಅಥವಾ ಅಜ್ಞಾನ ಅಂತ ಕರಿತೇವೆ ಅಂತೂ ಬರ್ಕೊಂಡು ಬಂದಾರೆ. ಒಟ್ಟು ಯಾವುದಾದ್ರು ರೀತಿಯಿಂದ ತತ್ವದ ಎಡೆಗೆ ಇವನ ಬುದ್ಧಿ ತಿರುಗಲಿ ಅನ್ನುವುದೇ ಅಭಿಪ್ರಾಯವಲ್ಲದೆ ಬೇರೆ ಏನೂ ಅಲ್ಲಿಲ್ಲ. ಮಾಯಾ ತನುವಿನೊಳು, ಆ ತನುವನು ಮಾಯಾ ತನುವಿನೊಳು. ಇಲ್ಲೇನು ಬರೆದ್ರು ಮೊದಲು ನೋಡ್ರಿ, ತನು ಮೊದಲಾದ ಅಂತ ಬರೆದಾರೆ ಮೊದಲನೇ ನುಡಿಯಲ್ಲಿ. ಎರಡನೇ ನುಡಿಯಲ್ಲಿ ತನು ಮೊದಲಾದ ಅಂತ ನಮ್ಮ ಶರೀರ ತಗೊಂಡ್ರು. ಇಲ್ಲಿ ಮಾಯಾ ತನುವಿನೊಳು ಅಂತ ಮತ್ತೊಂದು ತಗೊಂಡ್ರು. ಇಲ್ಲಿ ಮಾಯಾ ತನುವ ಅಂದ ಕೂಡಲೇ ಸಗುಣ ಬ್ರಹ್ಮ ಹಿರಣ್ಯ ಗರ್ಭ, ಅವನು ಸಮಷ್ಟಿ ಅಭಿಮಾನಿ, ನಮ್ಮೆಲ್ಲರ ಸೂಕ್ಷ್ಮ ಶರೀರದ ಅಭಿಮಾನಿ. ಅವನು ನಮ್ಮೆಲ್ಲರ ಸೂಕ್ಷ್ಮ ಶರೀರದ ಗುಂಪು. ಅದನ್ನೊಂದು ಎರಡು ಮಾತು ಹೇಳ್ತೇನಂತ. ನಮ್ಮ ಎಲ್ಲ ಶರೀರದ, ಯಾವ ಶರೀರದ, ಸೂಕ್ಷ್ಮ ಶರೀರಗಳ ಗುಂಪು ಸಮಷ್ಟಿ. ಒಂದು ಶರೀರ ವ್ಯಷ್ಟಿ, ಒಂದು ಸೂಕ್ಷ್ಮ ಶರೀರ ವ್ಯಷ್ಟಿ, ಸಕಲ ಸೂಕ್ಷ್ಮ ಶರೀರಗಳ ಗುಂಪು ಸಮಷ್ಟಿ. ಆ ಸಮಷ್ಟಿ ಅಭಿಮಾನಿ ಯಾರು ಅಂತ ಕೇಳಿದರೆ ಹಿರಣ್ಯ ಗರ್ಭ ಬ್ರಹ್ಮ. ಅವನು ಹಿರಣ್ಯ ಗರ್ಭ ಬ್ರಹ್ಮ ಅಂತ ಕರಿತೀವಿ. ಅವನು ಮುಖ್ಯ ಜೀವ ಅಂತ ಶಾಸ್ತ್ರದಲ್ಲಿದೆ. ಹಿರಣ್ಯ ಗರ್ಭ ಬ್ರಹ್ಮ ಮುಖ್ಯ ಜೀವ ಅಂತ ಶಾಸ್ತ್ರದಲ್ಲಿದೆ. ಪ್ರಳಯ ಯಾವಾಗ ಆಗ್ತದೆ ಅಂತ ಕೇಳಿದರೆ ನಮ್ಮ ಕರ್ಮ ಮುಗಿದಾಗ ಪ್ರಳಯ ಆಕತೆ ಅಂತೇವ. ಉದಾಹರಣೆ, ಇವನ ಕರ್ಮ ಒಮ್ಮೆ ಮುಗಿತದೆ, ನನ್ನ ಕರ್ಮ ಒಮ್ಮೆ ಮುಗಿತದೆ, ಅವ್ರ ಕರ್ಮ ಒಮ್ಮೆ ಮುಗಿತದೆ, ಮತ್ತೊಬ್ಬನ ಕರ್ಮ ಮತ್ತೊಮ್ಮೆ ಮುಗಿತದೆ. ಒಮ್ಮೆ ಒಮ್ಮೆ ಹುಟ್ಟಿದ್ದೇವೆ ನಾವೆಲ್ಲರೂ? ಒಮ್ಮೆ ಹುಟ್ಟಿಲ್ಲ. ಮತ್ತು ಪ್ರಳಯ ಯಾವಾಗ ಆಗಬೇಕಂದ್ರೆ ನಮ್ಮ ಸಮಸ್ತ ಜೀವರ ಪ್ರಾರಬ್ಧ ಕರ್ಮವು ಫಲವನ್ನು ಕೊಡುವುದನ್ನು ನಿಲ್ಲಿಸಿದಾಗ ಪ್ರಳಯ ಆಗಬೇಕು. ಸಮಸ್ತ ಜೀವರ ಕರ್ಮ ಏಕಕಾಲಕ್ಕೆ ಮುಗಿತದೆ ಏನಂದ್ರೆ ಮುಗಿಯುವುದಿಲ್ಲ. ಮತ್ತು ಪ್ರಳಯದ ಹೊಂದುಗಡೆ ಹೇಗೆ ಅಂತ ಕೇಳಿದರೆ ಹಿರಣ್ಯ ಗರ್ಭನ ಪ್ರಾರಬ್ಧ ಕರ್ಮವು ಮುಗಿದಾಗ ಪ್ರಳಯವಾಗುತ್ತದೆ. ಅರ್ಥ ಆಯ್ತೇನೆ? ಸಮಷ್ಟಿ ಅಂದರೆ ಇಡೀ ಜಗತ್ತಾಯ್ತದ. ಇಡೀ ಜಗತ್ತಿನ ಹುಟ್ಟುವಿಕೆಗೆ ಕಾರಣವಾಗಿರುವುದು ಪ್ರಾರಬ್ಧ ಕರ್ಮ. ಆ ಪ್ರಾರಬ್ಧ ಕರ್ಮವು ಮುಗಿದಾಗ ಪ್ರಳಯವಾಗುತ್ತದೆ. ಮತ್ತು ಆ ಸಂಚಿತ ಕರ್ಮದಲ್ಲಿ, ಅದು ಸಮಷ್ಟಿಯೇ, ಸಂಚಿತ ಕರ್ಮದಲ್ಲಿ ಫಲವನ್ನು ಕೊಡುವುದಕ್ಕೆ ಕರ್ಮವು ಪುಣ್ಯ ಪಾಪ ರೂಪ ಕರ್ಮ ಆಗಲಿ ಅಥವಾ ಪಾಪಾದಿಕ್ಕೆ ಪುಣ್ಯಾದಿಕ್ಕೆ ಕರ್ಮ ಆಗಲಿ ಅದು ಉನ್ಮುಖವಾದಾಗ ಪ್ರಳಯ ಇದಾಗ ಸೃಷ್ಟಿ ಆಕೈತಿ. ಅದು ಸೃಷ್ಟಿ ಆಕೈತಿ. ಅದಕ್ಕಾಗಿ ಇಲ್ಲಿ ಪ್ರಳಯ ಆಗೋದಕ್ಕೆ ಹಿರಣ್ಯ ಗರ್ಭನೇ ಮುಖ್ಯ ಅಂತ ಅಭಿಪ್ರಾಯ. ನಾವು ನೀವು ಅಲ್ಲ, ನಮ್ಮ ನಿಮ್ಮೆಲ್ಲರ ಕರ್ಮಾಭಿಮಾನಿಯಾಗಿರುವ ಹಿರಣ್ಯ ಗರ್ಭನೇ
ಪ್ರಳಯಕ್ಕೆ ಕಾರಣ, ಜಗದುತ್ಪತ್ತಿಗೂ ಕೂಡ ಅವನೇ ಕಾರಣ ಅಂತ ಇಲ್ಲಿ ಅಭಿಪ್ರಾಯ, ಮತ್ತೇನಲ್ಲ. ಅದಕ್ಕೆ ಮಾಯಾ ತನುವಿನೋಳು ಅಂತ ತೊಗೊಂಡಿದ್ದಾರೆ ಅಂತ ಇಲ್ಲಿ ಹೊಂದಿಸುವುದಕ್ಕಾಗಿ ಅದನ್ನು ಅಂಗೀಕಾರ ಮಾಡಿ ಆಗೈತಿ. ಮಾಯಾ ತನುವಿನೋಳು ಅಂದ್ರೆ ಸುಮ್ಮನೆ ಅಲ್ಲ. ಮಾಯಾ ತನುವಿನೋಳು ಮತ್ತು ಮೊದಲೊಮ್ಮೆ ತನು ಹೇಳಿದರು, ಮಾಯಾ ತನು ಮತ್ತೊಮ್ಮೆ ಹೇಳಿದರು. ಯಾಕೆ? ವ್ಯಷ್ಟಿ ಸಮಷ್ಟಿ ಅಂತ ಅಂಗೀಕಾರ ಮಾಡ್ರಿ ಅಂತ ಇದ್ರ ಅಭಿಪ್ರಾಯ. ಮಾಯಾ ತನುವಿನೋಳು ಆ ತನುವನು ಬ್ರಹ್ಮ ಪದದೊಳು. ಆ ಮಾಯೆ ಸಮಷ್ಟಿ ಅಭಿಮಾನಿ ಇದ್ದಲ್ಲ ಹಿರಣ್ಯ ಗರ್ಭ, ಅವನನ್ನು ಬ್ರಹ್ಮದಲ್ಲಿ ಸೇರಿಸೋದೀಗ. ಬ್ರಹ್ಮನೋಳು, ಬ್ರಹ್ಮ ಪದದೊಳು ಅಂದ್ರೆ ಕೇವಲ ಅಖಂಡ ಚೈತನ್ಯ ಆಗಿರುವ ಬ್ರಹ್ಮ ಪದದೊಳು. ಸಾತಿಶಯಾನುಗತಿಯೊಳಡಗಿಸಿ, ಅತ್ಯಧಿಕವಾದ ಗತಿಯೊಳು ಅಡಗಿಸಿ. ಅಂದರೆ ಇದು ನಮ್ಮ ಪ್ರಯತ್ನ ಏನಪ್ಪ, ನಿನ್ನ ಕರ್ತವ್ಯವನ್ನು ನೀ ಮಾಡು. ಬ್ರಹ್ಮರಂದ್ರಕ್ಕೆ ಹೋಗು ಕರ್ತವ್ಯ ಮಾಡು ಅಂತ ಇಟ್ಕೊಳ್ಳೋದಿಲ್ಲ ಇಲ್ಲಿ ನಾವು. ನಿನ್ನ ಕರ್ತವ್ಯ ನೀ ಮಾಡೋದ್ರೆ ಇದನ್ನೆಲ್ಲ ತೆಗೆದು ಹಾಕೋದಷ್ಟೇ ನಿನ್ನ ಕರ್ತವ್ಯ. ನೀನು ತೆಗೆದು ಹಾಕಿದೆ ಅಂದರೆ ನೀನು ಕೂಡ ಸಹಜವಾಗಿ ಬ್ರಹ್ಮವೇ ಆಗುತ್ತೆ ಅನ್ನುವಂಥ ಅಭಿಪ್ರಾಯ. ಅಷ್ಟು ಸುಲಭ ಇಲ್ಲ ತೆಗೆದು ಹಾಕೋದು, ಅಷ್ಟು ಸುಲಭ ಇಲ್ಲ. ಸಾತಿಶಯಾನುಗತಿಗಳು ಅಂದ್ರೆ ಮಾರ್ಗ, ಅತ್ಯಧಿಕವಾದ ಮಾರ್ಗದಲ್ಲಿ ಅಂದ್ರೆ ಅತ್ಯಧಿಕವಾದ ಸಾಧನ ಪಥದಲ್ಲಿ ಅಡಗಿಸಿ, ಗತಿಗಳು ಅಡಗಿಸಿ. ಶುದ್ಧ ಚೈತನ್ಯ ರೂಪದಿಂದ ಇರು ನೀರೇ. ಎಲೆ ಸರಳದ ಸ್ವಭಾವದ ಮೈತ್ರೇಯೇ, ನೀನು ಶುದ್ಧ ಚೈತನ್ಯದ ರೂಪದಿಂದ ಇರು. ಅಂದ್ರೆ ಈ ಶರೀರ ನಾನಲ್ಲ, ಇದೆಲ್ಲವನ್ನೂ ಅರಿಯುವ ಅಖಂಡ ಚೈತನ್ಯವೇ ನನ್ನ ಸ್ವರೂಪ ಅಂತ ನಿಶ್ಚಯ ಮಾಡು. ಅಖಂಡ ಚೈತನ್ಯ ಅರಿಯುವುದಲ್ಲ, ಅರಿಸಿಕೊಳ್ಳೋದು ಅಲ್ಲ. ಮತ್ತು ಬೇರೆ ಹೇಳುವಾಗ ಹಂಗೆ ಹೇಳಬೇಕು. ಅಖಂಡ ಚೈತನ್ಯವೇ ನಾನು ಎಂದು ಅರಿತು ನಿಶ್ಚಿಂತಳಾಗಿರುವಂಥ ಈ ನುಡಿಯ ಅರ್ಥ ಅಂತ ಹೇಳ್ತಾ ಮುಂದಿನ ನುಡಿಗಳ ವಿಚಾರ ಮತ್ತು ಮುಂದಿನ ಪ್ರವಚನದಲ್ಲಿ ತಿಳಿಯೋಣವೆಂದು ಹಾರೈಸಿ ವಿರಮಿಸುತ್ತೇನೆ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.